ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ವಿದ್ವತ್ ಅಕಾಡೆಮಿ ವತಿಯಿಂದ ನಾನು ವೀರೇಶ್ ಮೇತ್ರಿ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ನಿಮಗಾಗಿ ಆಡಿಯೋ ಮೂಲಕ ನೀಡುತ್ತಿದ್ದೇವೆ. ಸಂಪೂರ್ಣವಾದಂಥ ವಿಡಿಯೋವನ್ನು ಆಲಿಸಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಬರುವಂಥ ಇನ್ನೂ ಹಲವಾರು ವಿಡಿಯೋಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ, ಇವತ್ತು ನಾವು ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾದ ವ್ಯಾಸ ಅವರ ಬಗ್ಗೆ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ವ್ಯಾಸ ಇವರು ಮಹಾಭಾರತವನ್ನು ರಚಿಸಿದಂಥ ಮಹಾನ್ ವ್ಯಕ್ತಿ ಹಾಗೂ ಸಂತ ಎಂದು ನಾವು ಗುರುತಿಸ್ತೇವೆ. ಯಮುನಾ ನದಿಯ ತೀರ ನೀರಿನ ಅಂಚನ್ನು ಮುಟ್ಟಿ ಎತ್ತರವಾಗಿ ಬೆಳೆದು ನಿಂತಿರುವ ಕಾಡು ಗಿಡಗಳು, ಅಲ್ಲೇ ಒಂದು ಚಿಕ್ಕ ಗುಡಿಸಲು, ಅದರ ಮಗ್ಗುಲಲ್ಲಿ ದಡಕ್ಕೆ ಎಳೆದು ನಿಲ್ಲಿಸಿದ್ದ ದೋಣಿ, ಅದರ ಜಲ್ಲೆಯ ಹುಟ್ಟುಗಳು, ಹತ್ತಿರದಲ್ಲಿ ಮರಳಿನ ಮೇಲೆ ಹರಡಿ ಬಿದ್ದಿದ್ದ ಮೀನಿನ ಬಲೆ, ಒಂದೆರಡು ಗಾಳಗಳು, ಗಾಳಿ ಬೀಸಿದಾಗ ಬಂದು ಮೂಗಿಗೆ ಅಡರುತ್ತಿದ್ದ ಸತ್ತ ಮೀನಿನ ವಾಸನೆ. ಆ ಗುಡಿಸಲು ಬೇಸ್ತರ ಪಾಳ್ಯಕ್ಕೆ ಸೇರಿದ್ದು. ದಾಶ ಎನ್ನುವವನು ಆ ಪಾಳೆಯದ ಒಡೆಯ. ಆ ಸಂಜೆ ಅವನು ಕೆಲಸ ಮುಗಿಸಿಕೊಂಡು ಬಂದು ಗುಡಿಸಲಿನಲ್ಲಿ ಕುಳಿತು ಊಟ ಮಾಡುತ್ತಿದ್ದ. ಅವನ ಸಾಕು ಮಗಳು ಸತ್ಯವತಿ ಬಡಿಸುತ್ತಿದ್ದಳು. ಅಲ್ಲಿ ವಾಸವಾಗಿದ್ದವರು ಅವರಿಬ್ಬರೇ. ಉಳಿದ ಗುಡಿಸಲುಗಳೆಲ್ಲ ತೋಪಿನಾಚೆ ಇದ್ದವು. ಊಟ ಮಾಡುತ್ತಿದ್ದ ಬೇಸ್ತನ ಚುರುಕಾದ ಕಿವಿಗೆ ಹೊರಗೆ ಏನೋ ಸದ್ದಾದುದು ಕೇಳಿಸಿರಬೇಕು. ಸತ್ಯವತಿ, ಅದೇನು ನೋಡು ಎಂದ. ಮಗಳು ಗುಡಿಸಲ ಬಾಗಿಲನ್ನು ಕೊಂಚ ತೆಗೆದು ಹೊರಗೆ ತಲೆಯಿಟ್ಟು ನೋಡಿದಳು. ಅಪ್ಪ, ಯಾರೋ ಬಂದಿದ್ದಾರೆ. ಯಾರದು? ಯಾರೋ ನಾನು ಕಂಡವರಂತೂ ಅಲ್ಲ. ಹೇಗಿದ್ದಾರೆ ಹೇಳು? ಜುಟ್ಟು ಎತ್ತಿ ತಲೆಯ ಮೇಲೆ ಗಂಟು ಹಾಕಿದ್ದಾರೆ. ಕುತ್ತಿಗೆಯಲ್ಲಿ ಮಣಿಸರ, ಕೈಯಲ್ಲಿ ದಂಡ, ಕಮಂಡಲ, ಕಾಲಿಗೆ ಮರದ ಮೆಟ್ಟು, ಹುಟ್ಟಿರುವುದು ನಾರುಮಡಿ. ದೊಡ್ಡವರೋ ಚಿಕ್ಕವರೋ? ಇನ್ನೂ ಚಿಕ್ಕ ವಯಸ್ಸೇ ಇದ್ದೀತು. ಆ ಗಡ್ಡ ಮೀಸೆಯಲ್ಲಿ ಹೇಗೆ ಹೇಳುವುದು ಅಪ್ಪ ಎಂದು ಸತ್ಯವತಿ ನಕ್ಕಳು. ಮಗಳೇ, ಅವರು ಯಾರೋ ಋಷಿಗಳಿರಬೇಕು. ಆಚೆಯ ದಡಕ್ಕೆ ಹೋಗಬೇಕೋ ಏನೋ. ನಾನು ಊಟ ಮಾಡುತ್ತಿದ್ದೇನಲ್ಲ, ನೀನೇ ಹೋಗಮ್ಮ. ದೋಣಿಯಲ್ಲಿ ಅವರನ್ನು ಆ ಕಡೆಗೆ ಹಾಯಿಸಿವ. ತಡ ಮಾಡಿದರೆ ಕೋಪಿಸಿಕೊಂಡು ಶಾಪ ಕೊಟ್ಟಾರು. ಬೇಗ ಹೋಗು ತಾಯಿ. ಮಗಳು ಬೇಗ ಬೇಗ ಹೆಜ್ಜೆ ಹಾಕುತ್ತಾ ಹೊರಗೆ ಬಂದಳು. ಅಲ್ಲಿ ನಿಂತಿದ್ದವನು ದೋಣಿಯ ಕಡೆ ಕೈ ತೋರಿಸಿದ. ಅವಳು ಹೆದರುತ್ತಲೇ ಹೋಗಿ ದೋಣಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ ಅದನ್ನು ನೀರಿಗೆ ನೂಕಿದಳು. ಅವನು ಒಂದೇ ನೆಗೆತಕ್ಕೆ ಹಾರಿ ಅದರಲ್ಲಿ ಕುಳಿತ. ಹುಡುಗಿಯು ದೋಣಿ ಹತ್ತಿ ಒಂದು ಮೂಲೆಯಲ್ಲಿ ಕುಳಿತು ನೀರಿನಲ್ಲಿ ಜಲ್ಲೆಯನ್ನು ಇಳಿಬಿಟ್ಟು ಮೀಟತೊಡಗಿದಳು. ದೋಣಿ ಮೆಲ್ಲನೆ ತೇಲುತ್ತಾ ಎದುರು ದಡದ ಕಡೆ ಸಾಗಿತು. ಅವನು ಅವಳನ್ನು ದಿಟ್ಟಿಸಿ ನೋಡಿದ. ಬೆಳುದಿಂಗಳಂಥ ಚೆಲುವೆ, ಆದರೆ ಅವಳ ಮೈಯಿಂದ ಮೀನಿನ ವಾಸನೆ ಬರುತ್ತಿತ್ತು. ಅವನು ತಡೆಯಲಾರದೆ ಮೂಗು ಮುಚ್ಚಿಕೊಂಡ. ಆ ಕೆಟ್ಟ ವಾಸನೆ ಇಲ್ಲದಿದ್ದರೆ ಅವಳು ತನಗೆ
ಒಳ್ಳೆ ಸಂಗಾತಿಯಾದಾಳೆಂದು ಅವನಿಗೆ ತೋರಿತು. ಅವಳ ಮೈಯಲ್ಲಿ ತುಂಬಿದ್ದ ಮೀನಿನ ವಾಸನೆಯನ್ನು ತನ್ನ ತಪಸ್ಸಿನ ಶಕ್ತಿಯಿಂದ ನೀಗಿಸಿದ. ಅದಕ್ಕೆ ಬದಲು ಕಸ್ತೂರಿಯ ವಾಸನೆ ಬರುವ ಹಾಗೆ ಮಾಡಿದ. ಅದು ಅವಳಿಗೂ ಗೊತ್ತಾಯಿತು. ಅವನನ್ನು ನೋಡಿ ನಕ್ಕಳು. ಅವನೂ ನಕ್ಕ. ಅಷ್ಟು ಹೊತ್ತಿಗೆ ದೋಣಿ ಹೊಳೆಯ ದಡವೇ ಇದ್ದ ಒಂದು ದಿಬ್ಬದ ಹತ್ತಿರ ಬಂದಿತ್ತು. ಅಲ್ಲಿ ಗಿಡಮರಗಳು ಹುಲುಸಾಗಿ ಬೆಳೆದಿದ್ದವು. ಬಣ್ಣ ಬಣ್ಣದ ಹಕ್ಕಿಗಳು ಗಿಡದಿಂದ ಗಿಡಕ್ಕೆ ಹಾರುತ್ತಿದ್ದವು. ಅವರು ಅಲ್ಲೇ ಇಳಿದು ಸ್ವಲ್ಪ ಹೊತ್ತು ನಿಂತರು. ಆ ವೇಳೆಗೆ ಅವರು ನಿಜವಾದ ಸಂಗಾತಿಗಳೇ ಆಗಿದ್ದರು. ಅವನು ಪರಾಶರ ಋಷಿ, ಅವರಿಬ್ಬರ ಮಗನೇ ವ್ಯಾಸ ಋಷಿ. ಕರೆದಾಗ ಬರುವೆ. ವ್ಯಾಸ ಎನ್ನುವುದು ಹೆಸರಲ್ಲ, ಅದು ಒಂದು ಬಿರುದು. ಒಂದೊಂದು ದ್ವಾಪರ ಯುಗದಲ್ಲಿ ಒಬ್ಬೊಬ್ಬ ವ್ಯಾಸರ ಅವತಾರ. ಇನ್ನೊಂದು ದ್ವಾಪರ ಯುಗ ಬರುವವರೆಗೂ ಅವರ ಪಟ್ಟ. ಈಗಿನ ವ್ಯಾಸರ ಹೆಸರು ಕೃಷ್ಣದ್ವೈಪಾಯನ. ಅವರು ಕಪ್ಪಗಿರುವುದರಿಂದ ಕೃಷ್ಣ, ಯಮುನಾ ನದಿಯ ದ್ವೀಪದಲ್ಲಿ ಹುಟ್ಟಿದುದರಿಂದ ದ್ವೈಪಾಯನ, ವೇದವನ್ನು 4 ಭಾಗವಾಗಿ ವಿಂಗಡಿಸಿರುವುದರಿಂದ ವೇದವ್ಯಾಸ, ಬದರಿಯಲ್ಲಿ ಅವರ ಆಶ್ರಮ ಇರುವುದರಿಂದ ಬಾದರಾಯಣ. ಹೀಗೆ ಎಷ್ಟೋ ಹೆಸರುಗಳಿಂದ ಅವರನ್ನು ಕರೆಯುವುದುಂಟು. ನಾವು ವ್ಯಾಸ ಎಂದೇ ಕರೆಯೋಣ. ಇವರನ್ನು ಕುರಿತು ಹಲವಾರು ಕಥೆಗಳಿವೆ. ಎಲ್ಲ ಇವರ ಅಸಾಧಾರಣ ಹಿರಿಮೆಗೆ ಕನ್ನಡಿಗಳು. ವ್ಯಾಸರು ಹುಟ್ಟುತ್ತಲೇ ಬೆಳೆದು ದೊಡ್ಡವರಾದರು. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಕಾವ್ಯ ಮುಂತಾದ ಎಲ್ಲ ತಿಳುವಳಿಕೆಯೂ ಅವರಿಗೆ ಆಗಲೇ ಬಂದುಬಿಟ್ಟಿತ್ತು. ಎಷ್ಟಾದರೂ ಋಷಿಯ ಮಗನಲ್ಲವೇ? ವ್ಯಾಸರು ತಾಯಿಯ ಕಾಲಿನ ಮೇಲೆ ತಲೆಯಿಟ್ಟು ನಮಸ್ಕಾರ ಮಾಡಿದರು. ಸತ್ಯವತಿ ಅವರ ತಲೆಯನ್ನು ಅಕ್ಕರೆಯಿಂದ ಸವರಿದಳು. ವ್ಯಾಸರು ಎದ್ದು ನಿಂತು, ಅಮ್ಮ, ನಿನಗೆ ಯಾವಾಗ ನನ್ನನ್ನು ನೋಡಬೇಕು ಎನ್ನಿಸುವುದು ಆಗ ನನ್ನನ್ನು ಜ್ಞಾಪಿಸಿಕೋ, ಎಲ್ಲಿದ್ದರೂ ಬರುತ್ತೇನೆ ಎಂದು ಕೈ ಮುಗಿದರು. ಹಾಗೆಯೇ ಆಗಲಿ ಮಗು ಎಂದು ಸತ್ಯವತಿ ಮಗನನ್ನು ಕಳುಹಿಸಿಕೊಟ್ಟರು. ಅವರು ಬದರಿಗೆ ತಪಸ್ಸಿಗೆ ಹೊರಟು ಹೋದರು. ಹಲವಾರು ವರ್ಷ ಕಳೆಯಿತು. ಆಗ ಶಂತನು ಎಂಬ ಒಬ್ಬ ರಾಜ ಆಳುತ್ತಿದ್ದ. ಅವನ ರಾಜಧಾನಿ ಹಸ್ತಿನಾವತಿ. ಅವನು ಒಂದು ದಿನ ಸತ್ಯವತಿಯನ್ನು ಕಂಡ. ಅವಳನ್ನು ಮದುವೆಯಾದ. ಮುಂದೆ ಅವರಿಗೆ 2 ಗಂಡು ಮಕ್ಕಳಾದರು. ಚಿತ್ರಾಂಗದ, ವಿಚಿತ್ರವೀರ್ಯ ಎಂದು ಅವರ ಹೆಸರು. ಚಿತ್ರಾಂಗದ ಚಿಕ್ಕಂದಿನಲ್ಲಿಯೇ ತೀರಿ ಹೋದ. ವಿಚಿತ್ರವೀರ್ಯ ಮದುವೆಯಾದ ಮೇಲೆ ತೀರಿ ಹೋದ. ಅವನಿಗೆ ಅಂಬಿಕೆ, ಅಂಬಾಲಿಕೆ ಎಂಬ 2 ಹೆಂಡತಿಯರಿದ್ದರು. ಮಕ್ಕಳಿರಲಿಲ್ಲ. ಹೀಗಾಗಿ ಈ ವಂಶ ಮುಂದೆ ಬೆಳೆಯದೆ ನಿಂತು ಹೋಗುವುದಲ್ಲ ಎಂದು ಸತ್ಯವತಿಗೆ ಚಿಂತೆಯಾಯಿತು. ಏನು ಮಾಡಬೇಕೆಂದು ತೋರದೆ ಅವಳು ವ್ಯಾಸರನ್ನು ನೆನೆದಳು. ಅವರು ಸ್ವಲ್ಪ ಸಮಯದಲ್ಲಿ ಹಸ್ತಿನಾವತಿಗೆ ಬಂದು ತಾಯಿಗೆ ನಮಸ್ಕಾರ ಮಾಡಿದರು. ಏನಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ? ಏತಕ್ಕೆ ನನ್ನ ನೆನಪು ಬಂದಿತು? ನನ್ನಿಂದ ಏನಾಗಬೇಕು ಹೇಳು ಎಂದು ಕೇಳಿದರು. ಸತ್ಯವತಿ ತನ್ನ ಚಿಂತೆಯನ್ನು ಅವರಿಗೆ ತಿಳಿಸಿದಳು. ಅವರ ದಯೆಯಿಂದ ಸತ್ಯವತಿಯ ಸೊಸೆಯರಾದ ಅಂಬಿಕೆ, ಅಂಬಾಲಿಕೆಯರಿಗೆ 2 ಗಂಡು ಮಕ್ಕಳಾದರು. ಒಬ್ಬ ಧೃತರಾಷ್ಟ್ರ, ಇನ್ನೊಬ್ಬ ಪಾಂಡು. ಹಾಗೆಯೇ ಅರಮನೆಯೊಬ್ಬ ದಾಸಿಗೂ ಒಂದು ಗಂಡು ಮಗುವಾಯಿತು. ಅವನೇ ವಿದುರ. ತುಂಬ ನೀತಿವಂತ. ಧೃತರಾಷ್ಟ್ರನ ಮಕ್ಕಳು ಕೌರವರು, ಪಾಂಡುವಿನ ಮಕ್ಕಳು ಪಾಂಡವರು. ವ್ಯಾಸರು ಇಲ್ಲದಿದ್ದರೆ ಕೌರವರು ಇರುತ್ತಿರಲಿಲ್ಲ, ಪಾಂಡವರೂ ಇರುತ್ತಿರಲಿಲ್ಲ. ಮಹಾಭಾರತದ ಯುದ್ಧವೂ ಆಗುತ್ತಿರಲಿಲ್ಲ. ಆ ಕಥೆಯೂ ಹುಟ್ಟುತ್ತಿರಲಿಲ್ಲ. ಅಮ್ಮ, ನನ್ನೊಡನೆ ಬಾ. ಎಷ್ಟೋ ವರ್ಷಗಳ ಬಳಿಕ ಪಾಂಡುರಾಜ ಸತ್ತಾಗಲೂ ಸತ್ಯವತಿ ವ್ಯಾಸರನ್ನು ಜ್ಞಾಪಿಸಿಕೊಂಡಳು. ಅವರು ಬಂದು ಎಲ್ಲರಿಗೂ ಸಮಾಧಾನ ಮಾಡಿ ಹೇಳಿದರು, ಧೈರ್ಯ ಹೇಳಿದರು. ಆ ವೇಳೆಗೆ ಸತ್ಯವತಿಯೂ ತುಂಬ ಮುದುಕಿಯಾಗಿದ್ದಳು. ಕಷ್ಟಗಳನ್ನು ನೋಡಿ ಅವಳಿಗೂ ಬೇಸರವಾಗಿತ್ತು. ವ್ಯಾಸರು ಅದನ್ನು ತಿಳಿದುಕೊಂಡು, ಅಮ್ಮ,
ಈಗ ನೀನು ಈ ಸಂಸಾರ ಬಿಟ್ಟು ಕಾಡಿಗೆ ಹೋಗಿ ದೇವರ ಧ್ಯಾನ ಮಾಡುತ್ತಾ ಉಳಿದ ಕಾಲವನ್ನು ನೆಮ್ಮದಿಯಿಂದ ಕಳೆಯುವುದು ಒಳ್ಳೆಯದು. ನನ್ನ ಜೊತೆಯಲ್ಲಿ ಬಾ, ನೀನು ಒಪ್ಪುವ ಜಾಗವನ್ನು ತೋರಿಸುತ್ತೇನೆ ಎಂದರು. ಸತ್ಯವತಿ ಆ ಮಾತಿಗೆ ಒಪ್ಪಿದಳು. ಸೊಸೆಯರಾದ ಅಂಬಿಕೆ, ಅಂಬಾಲಿಕೆಯರು ತಾವೂ ಬರುವುದಾಗಿ ಹೇಳಿದರು. ಮಕ್ಕಳು, ಮನೆ ಮಂದಿಗೆ ಯಾರಿಗೂ ಅದು ಇಷ್ಟವಿರಲಿಲ್ಲ. ಅವರು ಅಡ್ಡಗಟ್ಟಿ ಹೋಗಬೇಡಿರೆಂದು ಎಷ್ಟೋ ಹೇಳಿದರು, ಅತ್ತು ಗೋಳಾಡಿದರು. ವ್ಯಾಸರು ಅವರಿಗೆಲ್ಲ ಸಮಯಕ್ಕೆ ತಕ್ಕ 4 ಬುದ್ಧಿಯ ಮಾತು ಹೇಳಿ ಊರ ಬಾಗಿಲವರೆಗೂ ಬಂದಿದ್ದ ಗುಂಪನ್ನು ಹಿಂದಕ್ಕೆ ಕಳಿಸಿದರು. ಅವರು ಕೆಲವು ದಿನ ನಡೆದು ದಟ್ಟವಾದ ಒಂದು ಕಾಡನ್ನು ಹೊಕ್ಕರು. ಒಂದು ಬೆಟ್ಟದ ತಪ್ಪಲಿನಲ್ಲಿ ಬಂದು ನಿಂತರು. ಅಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದವು. ಹತ್ತಿರದಲ್ಲೇ ಒಂದು ಹೊಳೆ ಹರಿಯುತ್ತಿತ್ತು. ಅದರ ತುಂಬ ತಾವರೆ ಹೂವು ಬೆಳೆದಿತ್ತು. ಆ ಜಾಗದಲ್ಲಿ ನೀರು ನೆರಳಿನ ಅನುಕೂಲ ಚೆನ್ನಾಗಿತ್ತು. ವ್ಯಾಸರು ದೊಡ್ಡ ಬಂಡೆಯನ್ನು ಆಸರೆಯನ್ನಾಗಿ ಮಾಡಿಕೊಂಡು ಗಿಡದ ರೆಂಬೆಗಳನ್ನೂ ಎಲೆಗಳನ್ನೂ ಬಿಡಿಸಿಕೊಂಡು ಬಂದರು. ತಾಯಿಗೆ ಅಲ್ಲೇ ಅಚ್ಚುಕಟ್ಟಾದ ಗುಡಿಸಲನ್ನು ಕಟ್ಟಿಕೊಟ್ಟರು. ನೀರು ಕುಡಿಯಲು ಬೇಕೆನ್ನಿಸಿದಾಗ ತಾವರೆಯ ಎಲೆಯನ್ನು ದೊನ್ನೆಯ ಹಾಗೆ ಮಾಡಿ ನೀರು ತುಂಬಿ ತರುವುದನ್ನು ತೋರಿಸಿಕೊಟ್ಟರು. ಹಸಿವಾದಾಗ ಕಾಡು ಹಣ್ಣು ಗೆಡ್ಡೆ ಗೆಣಸುಗಳನ್ನು ಹುಡುಕಿ ತರುವ ಬಗೆಯನ್ನು ತೋರಿಸಿಕೊಟ್ಟರು. ಹೀಗೆ ತಾಯಿಯ ಸೇವೆ ಮಾಡುತ್ತಾ ವ್ಯಾಸಮುನಿ ಅಲ್ಲಿ 4 ದಿನ ನಿಂತರು. ಕೊನೆಗೆ ಅವರು ತಾಯಿಯನ್ನು ಬಿಟ್ಟು ತಮ್ಮ ಆಶ್ರಮಕ್ಕೆ ಹೋಗುವುದನ್ನು ಬಂದಿತು. ಭಕ್ತಿಯಿಂದ ಅವಳ ಪಾದದ ಮೇಲೆ ತಲೆಯಿಟ್ಟು ಅಪ್ಪಣೆ ಕೇಳಿದರು. ತಮಗೆ ಮತ್ತೆ ತಾಯಿಯನ್ನು ನೋಡುವ ಭಾಗ್ಯ ಇಲ್ಲವೆಂಬುದವರಿಗೆ ತಿಳಿದಿತ್ತು. ಋಷಿಯಾದರೂ ಮನಸ್ಸಿನ ಬಿಗಿ ಒಂದು ಗಳಿಗೆ ಸಡಿಲವಾಗಿ ಕಣ್ಣು ಹನಿಗೂಡಿತು. ಸತ್ಯವತಿ ಮಗನ ತಲೆಯನ್ನು ಹಿಡಿದೆತ್ತಿ ಪ್ರೀತಿಯಿಂದ ಮೈದವಡಿದಳು. ಅವಳಿಗೆ ಕಣ್ಣು ತುಂಬ ನೀರು. ಹೋಗಿ ಬಾ ಮಗು, 1000 ಕಾಲ ಕೀರ್ತಿವಂತನಾಗಿ ಬಾಳು ಎಂದು ಹರಸಿದಳು. ಹೋಗಿ ಬರುತ್ತೇನೆಂದು ವ್ಯಾಸರು ಹಸುವನ್ನು ಬಿಡಲಾರದ ಕರುವಿನ ಹಾಗೆ ಹೆಜ್ಜೆ ಹೆಜ್ಜೆಗೆ ನಿಂತು ತಿರುಗಿ ನೋಡುತ್ತಾ ಹೊರಟು ಗಿಡಗಳ ನಡುವೆ ಎಲ್ಲೋ ಮರೆಯಾದರು. ಸತ್ಯವತಿ ಅವರು ಹೋದ ದಾರಿಯನ್ನೇ ನೆಟ್ಟ ನೋಟದಿಂದ ನೋಡುತ್ತಾ ತುಂಬ ಹೊತ್ತು ನಿಂತಿದ್ದಳು. ವ್ಯಾಸರು ಹೊರಟು ಹೋದ ಮೇಲೆ ಸತ್ಯವತಿಯೂ ಅಂಬಿಕೆ ಅಂಬಾಲಿಕೆಯರು ಋಷಿಗಳ ಹಾಗೆ ಹಣ್ಣು ಹಂಪಲು ಗೆಡ್ಡೆ ಗೆಣಸು ತಿಂದುಕೊಂಡು ಕಾಡಿನಲ್ಲಿದ್ದು ದೇವರ ಧ್ಯಾನ ಮಾಡುತ್ತಾ ತಮ್ಮ ಕೊನೆಯ ದಿನಗಳನ್ನು ಕಳೆದರು. ಇದು ನ್ಯಾಯವಲ್ಲ. ಧೃತರಾಷ್ಟ್ರ ಒಳ್ಳೆಯವನಾದರೂ ಅವನ ಮಕ್ಕಳಾದ ಕೌರವರು ಕೆಟ್ಟವರು, ಕಿಡಿಗೇಡಿಗಳು. ಅವರಿಗೆ ಮೊದಲಿನಿಂದಲೂ ಪಾಂಡವರ ಮೇಲೆ ಹೊಟ್ಟೆ ಕಿಚ್ಚಿತ್ತು. ಅವರು ಏಳಿಗೆಗೆ ಬರಬಾರದೆಂಬ ಕೆಟ್ಟ ಬುದ್ಧಿ ಇತ್ತು. ಏನಾದರೂ ಮಾಡಿ ಅವರ ರಾಜ್ಯವನ್ನು ಕಸಿದುಕೊಳ್ಳಬೇಕೆಂದು ಹೊಂಚು ಹಾಕುತ್ತಿದ್ದರು. ಅವರ ಸೋದರ ಮಾವ ಶಕುನಿ ಅವರಿಗೆ ಉಪಾಯ ಹೇಳಿಕೊಡುತ್ತಿದ್ದ. ಅವನ ಮಾತಿನಂತೆಯೇ ಒಂದು ಪಗಡೆಯಾಟ ಏರ್ಪಾಡಾಯಿತು. ಅದು ಜೂಜು, ಒಳ್ಳೆಯದಲ್ಲ ಎನ್ನುವುದು ಧೃತರಾಷ್ಟ್ರನಿಗೂ ಗೊತ್ತಿತ್ತು, ವಿದುರನಿಗೂ ಗೊತ್ತಿತ್ತು. ಆದರೆ ಅವರ ಮಾತನ್ನು ಕೇಳುವವರು ಯಾರು? ಇಷ್ಟರ ಮೇಲೆ ವಿದುರ ಹೇಳಿದಷ್ಟು ಕಟ್ಟುನಿಟ್ಟಾಗಿ ಹೇಳುವುದಕ್ಕೆ ಧೃತರಾಷ್ಟ್ರ ಹೋಗಲಿಲ್ಲ. ಎಷ್ಟಾದರೂ ಅವರು ತನ್ನ ಮಕ್ಕಳು ಎನ್ನುವ ಮಮತೆ. ಪಾಂಡವರಲ್ಲಿ ಮೊದಲನೆಯವನಾದ ಯುಧಿಷ್ಠಿರ ಶಕುನಿಯ ಮೋಸಕ್ಕೆ ಸಿಕ್ಕಿ ಜೂಜಿನಲ್ಲಿ ರಾಜ್ಯವನ್ನೆಲ್ಲ ಕಳೆದುಕೊಂಡ. ಕೌರವರಿಗೆ ಬೇಕಾದದ್ದೇ ಅದು. ಅವರು ಪಾಂಡವರನ್ನು ಉಟ್ಟ ಬಟ್ಟೆಯ ಮೇಲೆ ಕಾಡಿಗೆ ಅಟ್ಟಿದರು. ಈ ವಿಷಯ ವ್ಯಾಸರಿಗೆ ಗೊತ್ತಾಯಿತು. ಅವರು ನೇರವಾಗಿ ಹಸ್ತಿನಾವತಿಗೆ ಬಂದರು. ಧೃತರಾಷ್ಟ್ರ ಅವರನ್ನು ಅರಮನೆಗೆ ಬರಮಾಡಿಕೊಂಡು ಅವರ ಕಾಲಿಗೆರಗಿ ಎತ್ತರವಾದ ಪೀಠದಲ್ಲಿ ಕುಳ್ಳಿರಿಸಿದ. ಪಾಂಡವರು ರಾಜ್ಯ ಕಳೆದುಕೊಂಡು ಕಾಡಿಗೆ ಹೋದ ವಿಷಯವನ್ನು ವ್ಯಾಸರು ಎತ್ತಿ ಬಿಡುವರೋ ಎಂದು ಧೃತರಾಷ್ಟ್ರ ಮನಸ್ಸಿನಲ್ಲಿ ದಿಗಿಲು. ಆದರೆ ಅವರು ಬಂದದ್ದೇ ಅದಕ್ಕೆ. ಏನಪ್ಪ, ವಂಶಕ್ಕೆ ಹಿರಿಯನಾಗಿ ನೀನಿದ್ದು ಪಾಂಡವರನ್ನು ಹೀಗೆ ಕಾಡುಪಾಲು ಮಾಡಬಹುದೇ? ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳಬಾರದಾಗಿತ್ತೇ ಎಂದು ವ್ಯಾಸರು ಕೇಳಿದರು. ಧೃತರಾಷ್ಟ್ರನ ಬಾಯಲ್ಲಿ ಮಾತೇ ಹೊರಡಲಿಲ್ಲ. ಅವನು ಸುಮ್ಮನೆ ತಲೆ ತಗ್ಗಿಸಿದ. ಅಷ್ಟು ಹೊತ್ತಿಗೆ ವಿದುರ ಅಲ್ಲಿಗೆ ಬಂದ.
ವ್ಯಾಸರನ್ನು ಕಂಡು ಭಕ್ತಿಯಿಂದ ನಮಸ್ಕಾರ ಮಾಡಿದ. ಏನಪ್ಪ ವಿದುರ, ನೀನಾದರೂ ಆ ಮೂರ್ಖರಿಗೆ ಬುದ್ಧಿ ಹೇಳಬಾರದಾಗಿತ್ತೇ? ಇದನ್ನೆಲ್ಲ ನೋಡುತ್ತಾ ಹೇಗೆ ಸುಮ್ಮನಿದ್ದೆ ಎಂದು ವ್ಯಾಸರು ಕೇಳಿದರು. ವಿದುರನಿಗೆ ಜೀವ ಹಿಡಿಯಾಯಿತು. ಅವನ ಕಣ್ಣು ಹನಿಗೂಡಿತು. ಪಾಂಡವರನ್ನು ಕಂಡರೆ ಅವನಿಗೆ ಅಷ್ಟೊಂದು ಅಕ್ಕರೆ ಇತ್ತು. ಧೃತರಾಷ್ಟ್ರನೂ ಹೇಳಿದ, ನಾನೂ ಹೇಳಿದೆ, ಆದರೆ ಆ ದುಷ್ಟರು ಕೇಳಲಿಲ್ಲ ಎಂದು ನುಡಿದು ವಿದುರ ತಲೆ ತಗ್ಗಿಸಿ ನಿಂತುಕೊಂಡ. ವ್ಯಾಸರ ಧೃತರಾಷ್ಟ್ರನನ್ನು ಬಿರುಗಣ್ಣಿನಿಂದ ನೋಡುತ್ತಾ, ಧೃತರಾಷ್ಟ್ರ, ನಿನ್ನ ಮಕ್ಕಳ ಬುದ್ಧಿಯನ್ನು ನೀನು ಮೊದಲಿನಿಂದಲೂ ಬಲ್ಲೆ. ಅದರಲ್ಲಿಯೂ ದುರ್ಯೋಧನನು ತುಂಬ ಕೆಟ್ಟವನು. ಅವನು ಯಾವ ಅನ್ಯಾಯಕ್ಕೂ ಹೇಸುವನಲ್ಲ. ಅವನು ನಿನಗೆ ಹೊತ್ತು ಅದು ನಿನಗೆ ಗೊತ್ತು. ಆ ಮಗನ ಮೇಲಿನ ಪ್ರೀತಿ ನಿನ್ನ ಕೈಕಟ್ಟಿತಲ್ಲವೇ? ಅದರಿಂದ ಸುಮ್ಮನಿದ್ದೀಯಾ ಎಂದು ಹಂಗಿಸಿದರು. ಧೃತರಾಷ್ಟ್ರ ನೆಲಕ್ಕೆ ಇಳಿದು ಹೋದ. ಏನು ಉತ್ತರ ಕೊಡಬೇಕೋ ಅವನಿಗೆ ಗೊತ್ತಾಗಲಿಲ್ಲ. ವ್ಯಾಸರು ಆಡಿದ ಮಾತೆಲ್ಲ ನಿಜವೇ ಆಗಿತ್ತು. ಕೇಡುಗಾಲಕ್ಕೆ ಅವರಿಗೆ ಈ ಬುದ್ಧಿ ಬಂದಿದೆ. ಪಾಂಡವರಿಗೆ ಅನ್ಯಾಯ ಮಾಡಿದವರಿಗೆ ಒಳ್ಳೆಯದಾಗುವುದಿಲ್ಲ. ಅವರ ಕಡೆ ಕೃಷ್ಣನೇ ಇದ್ದಾನೆನ್ನುವುದು ನಿಮಗೆ ತಿಳಿಯುವುದಿಲ್ಲವಲ್ಲ. ಪಾಂಡವ ರಾಜ್ಯವನ್ನೆಲ್ಲ ಅವರಿಗೆ ಮತ್ತೆ ಕೊಟ್ಟು ಅವರಲ್ಲಿ ವಿಶ್ವಾಸದಿಂದ ನಡೆದುಕೊಳ್ಳುವಂತೆ ನಿನ್ನ ಮಕ್ಕಳಿಗೆ, ಅದರಲ್ಲೂ ದುರ್ಯೋಧನನಿಗೆ ಮೊದಲು ಹೇಳು. ಧೃತರಾಷ್ಟ್ರ ಪಾಂಡವರೊಡನೆ ಹಗೆತನ ಕಟ್ಟಿಕೊಂಡರೆ ಕೌರವ ವಂಶ ಉಳಿಯುವುದಿಲ್ಲ. ಮಾಡಿದ ಪಾಪಕ್ಕೆ ತಕ್ಕ ಫಲವನ್ನು ಉಣ್ಣಬೇಕಾದೀತು. ನನ್ನ ಮಾತನ್ನು ಬರೆದಿಟ್ಟುಕೋ ಎಂದು ವ್ಯಾಸರು ಸಿಟ್ಟಿನಿಂದ ನುಡಿದು ಹೊರಟು ಹೋದರು. ಸಿಡಿಲಿನಂಥ ಮಾತುಗಳನ್ನು ಕೇಳಿ ಧೃತರಾಷ್ಟ್ರ ನಡುಗಿದ. ಋಷಿಯ ಬಾಯಲ್ಲಿ ಬಂದ ಮಾತು ಸುಳ್ಳಾಗುವುದಿಲ್ಲ ಎನ್ನುವುದು ಅವನಿಗೆ ಗೊತ್ತಿತ್ತು. 2 ದಿನ ತಾಳಿ. ವ್ಯಾಸರು ಅಲ್ಲಿಂದ ಹೊರಟವರು ಪಾಂಡವರು ಹೋದ ದಾರಿಯನ್ನು ಹಿಡಿದು ನಡೆದರು. ಕೆಲವು ದಿನಗಳಲ್ಲಿ ಕಾಡಿನಲ್ಲಿ ಒಂದು ಕಡೆ ಅವರು ಬೀಡು ಬಿಟ್ಟಿದ್ದ ಜಾಗಕ್ಕೆ ಬಂದರು. ಇದ್ದಕ್ಕಿದ್ದ ಹಾಗೆ ಬಂದ ಮುನಿಯನ್ನು ಕಂಡು ಪಾಂಡವರೆಲ್ಲರಿಗೂ ಸಂತೋಷವಾಯಿತು. ಅವರು ಒಬ್ಬೊಬ್ಬರಾಗಿ ಬಂದು ನಮಸ್ಕಾರ ಮಾಡಿದರು. ತಾವು ಊಟಕ್ಕೆ ಮಾಡಿಕೊಂಡಿದ್ದ ಅಂಬಲಿಯನ್ನು ವ್ಯಾಸರಿಗೆ ಮೊದಲು ಒಪ್ಪಿಸಿ ಉಳಿದದ್ದನ್ನು ತಾವು ಕುಡಿದರು. ಅವರ ಆದರಕ್ಕೆ ವ್ಯಾಸರು ತುಂಬ ಸಂತೋಷಪಟ್ಟರು. ವನವಾಸದ ಮಾತು ಬಂದಾಗ ದ್ರೌಪದಿ ಒಂದು ಕಡೆ ಕಣ್ಣೀರಿಡುತ್ತಾ ನಿಂತಿದ್ದನ್ನು ಕಂಡು ವ್ಯಾಸರ ಮನಸ್ಸು ಕರಗಿತು. ಮಗಳೇ, ದುಃಖಪಡಬೇಡ. ಈ ಕಷ್ಟ ತುಂಬ ದಿವಸ ಇರುವುದಿಲ್ಲ. ಧರ್ಮಕ್ಕೆ ಗೆಲುವಾಗಿ ಅಧರ್ಮಕ್ಕೆ ಸೋಲಾಗುವ ಸಮಯ ಬಂದೇ ಬರುತ್ತದೆ. ಈಗ ಸ್ವಲ್ಪ ಕಾಲ ಈ ಕೊಠಲಿಯನ್ನು ತಾಳಿಕೊಳ್ಳಬೇಕು. ಪಾಂಡವರು ಧರ್ಮಿಷ್ಠರು, ಧೀರರು. ಅವರು ಹುಟ್ಟಿರುವುದೇ ಕೌರವ ಕುಲವೆಂಬ ಮುಳ್ಳನ್ನು ಕಿತ್ತಿ ಹಾಕುವುದಕ್ಕೆ. ನೀನೇಕೆ ಅಳುತ್ತೀಯೇ? ಸುಮ್ಮನಿರು ಎಂದರು. ಈ ಮಾತಿನಿಂದ ಪಾಂಡವರ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು. ವ್ಯಾಸರು ಅವರೊಡನೆ 2 ದಿನ ಇದ್ದು ಆಮೇಲೆ ಹೊರಟು ಹೋದರು. ಪಾಂಡವರು ಮುಂದಕ್ಕೆ ಪ್ರಯಾಣ ಮಾಡಿದರು. ಪಾಂಡವರಿಗೂ ಕೌರವರಿಗೂ ಹಗೆಹರಿಯಲಿಲ್ಲ. ಯುದ್ಧ ಆಗಲೇಬೇಕಾಯಿತು. 18 ದಿನ ದೊಡ್ಡ ಯುದ್ಧ ನಡೆಯಿತು. ಯುದ್ಧ ಭೂಮಿಯಲ್ಲಿ ಕೂಡ ವ್ಯಾಸರು ಆಗಾಗ ಬಂದು ಹೋಗುತ್ತಲೇ ಇದ್ದರು. ಪಾಂಡವರ ಹಿತವನ್ನು ನೋಡಿಕೊಳ್ಳುತ್ತಿದ್ದರು. ಕಾಳಗದಲ್ಲಿ ಒಂದು ಸಲ ತನ್ನ ಎದುರಿಗೆ ಕಾಣಿಸಿಕೊಂಡ ದುರ್ಯೋಧನನನ್ನು ಕಂಡು ಯುಧಿಷ್ಠಿರನಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತು. ಅವನನ್ನು ಕೊಲ್ಲುವುದಕ್ಕೆಂದು ಬಿಲ್ಲಿಗೆ ಬಾಣವನ್ನು ಹೂಡಿದ. ಆಗ ವ್ಯಾಸರು ಎಲ್ಲಿಂದಲೂ ಬಂದು ಅವನನ್ನು ತಡೆದರು. ಅದು ನಿನ್ನ ಕೆಲಸವಲ್ಲವಪ್ಪ. ಅದನ್ನು ಮಾಡುವುದಾಗಿ ಹಠ ತೊಟ್ಟಿರುವವನು ನಿನ್ನ ತಮ್ಮ ಭೀಮ. ಅವನಿಗೆ ಅದನ್ನು ಬಿಡು ಎಂದರು. ಯುಧಿಷ್ಠಿರ ಅವನ ಮಾತಿಗೆ ತಲೆಬಾಗಿ ಮನ್ನಣೆ ಕೊಟ್ಟು ರಥವನ್ನು ಬೇರೆ ಕಡೆ ತಿರುಗಿಸುವ ಹಾಗೆ ಸಾರಥಿಗೆ ಹೇಳಿದ. ಆ ಬಳಿಕ ಭೀಮನಿಗೂ ದುರ್ಯೋಧನನಿಗೂ ಯುದ್ಧವಾಯಿತು. ಕೊನೆಯಲ್ಲಿ ಭೀಮ ಗದೆಯಿಂದ ದುರ್ಯೋಧನನ ತೊಡೆಗೆ ಹೊಡೆದು ಅವನನ್ನು ಕೆಡವಿದ. ದುರ್ಯೋಧನ ಕೆಳಗೆ ಬಿದ್ದು ಪ್ರಾಣ ಬಿಡುತ್ತಿರುವ ಸುದ್ದಿ ತಿಳಿದು ಧೃತರಾಷ್ಟ್ರ ವಿದುರನನ್ನು ಕರೆದುಕೊಂಡು ಯುದ್ಧಭೂಮಿಗೆ ಬಂದ. ಅವನ ಗೋಳು ಹೇಳತೀರದು. ಮಗನ ಮೈಮೇಲೆ ಕುಸಿದು ಬಿದ್ದು ಗೋಳಾಡತೊಡಗಿದ. ಆಗ ವ್ಯಾಸರು ಅಲ್ಲಿಗೆ ಬಂದರು. ನಿನ್ನ ಮಕ್ಕಳೆಂದು ತಿಳಿ ಎಂಬ ಟೈಟಲ್ ಕೆಳಗಡೆ ಬರುವಂಥ ವಿಷಯವನ್ನು ನೋಡೋಣ. ಧೃತರಾಷ್ಟ್ರ
ಸಮಾಧಾನ ಮಾಡಿಕೊಳ್ಳಪ್ಪ, ಹಿರಿಯನಾಗಿ ನೀನೇ ಹೀಗೆ ಮಾಡಿದರೆ ಹೇಗೆ ಎಂದು ಅವನ ಮೈ ದಡವಿದರು. ನನಗೆ ಬದುಕುವ ಇಷ್ಟವಿಲ್ಲ. ಮಕ್ಕಳನ್ನೆಲ್ಲ ಕಳೆದುಕೊಂಡು ನಾನು ಬದುಕಿ ಏನು ಪ್ರಯೋಜನ? ಏಕೆ ಈ ಹುಚ್ಚು ಮಾತಾಡುತ್ತೀಯೇ? ಯಾವುದು ಆಗಬೇಕಾಗಿತ್ತೋ ಅದು ಆಯಿತು. ಅವರ ಹಣೆಯಲ್ಲಿ ಹಾಗೆ ಬರೆದಿತ್ತು. ಈ ಹಗೆತನ ಬೇಡ, ನಮಗೆ ಅರ್ಧ ರಾಜ್ಯವೂ ಬೇಡ. 5 ಹಳ್ಳಿಗಳನ್ನು ಕೊಟ್ಟರೆ ಸಾಕು, ರಾಜಿ ಮಾಡಿಕೊಳ್ಳೋಣ. ನಮ್ಮಲ್ಲಿ ಏಕೆ ಈ ಜಗಳ ಎಂದು ಯುಧಿಷ್ಠಿರ ಎಷ್ಟೋ ಹೇಳಿದನಲ್ಲ. ಆ ಮಾತನ್ನು ದುರ್ಯೋಧನ ಕೇಳಿದನೇ? ಹೋಗಲಿ, ತಂದೆಯೆಂದು ನಿನ್ನ ಮಾತಿಗಾದರೂ ಬೆಲೆ ಕೊಟ್ಟನೇ? ಕೌರವರದು ಅನ್ಯಾಯದ ಬುದ್ಧಿ, ಪಾಂಡವರು ನ್ಯಾಯದ ಬುದ್ಧಿ. ಅವರವರು ಅದರ ಫಲವನ್ನು ಕಂಡರು, ಉಂಡರು. ಇದನ್ನು ಯಾರೂ ತಪ್ಪಿಸುವ ಹಾಗಿರಲಿಲ್ಲ. ಇದೆಲ್ಲವನ್ನು ತಿಳಿದು ನೀನು ಸುಮ್ಮನೆ ಏತಕ್ಕೆ ಗೋಳಾಡುತ್ತೀಯೇ? ಅರಮನೆಗೆ ನಡೆ, ಪಾಂಡವರನ್ನು ಬರಮಾಡಿಕೋ. ಅವರೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೆಂದು ತಿಳಿ ಎಂದು ಸಮಾಧಾನ ಮಾಡಿದರು. ವಿದುರನ ಜೊತೆ ಮಾಡಿ ಧೃತರಾಷ್ಟ್ರನನ್ನು ಅರಮನೆಗೆ ಕಳುಹಿಸಿದರು. ಯುಧಿಷ್ಠಿರ ವಿಧರನಾದರೂ ಅವನ ಮನಸ್ಸು ತುಂಬ ಮೃದು. ಕೌರವರು ಮಾಡಿದ ತಪ್ಪಿಗೆ, ತಮಗೆ ಕೊಟ್ಟ ಹಲವು ಬಗೆಯ ಕಿರುಕುಳಕ್ಕೆ ಪಾಂಡವರು ಅವರನ್ನು ಕೊಲ್ಲದೆ ಬೇರೆ ದಾರಿಯೇ ಇರಲಿಲ್ಲ. ಆದರೂ ಹೀಗಾಯಿತಲ್ಲ ಎಂದು ಯುಧಿಷ್ಠಿರ ಒಳಗೇ ಸಂಕಟಪಡುತ್ತಿದ್ದ. ಗಾಂಧಾರಿಯನ್ನು ಕಂಡಾಗಲಂತೂ ಅವನ ಮನಸ್ಸೇ ಕದಡಿ ಹೋಯಿತು. ತಮ್ಮಂದಿಯರನ್ನು ಹಿಡಿದಿಟ್ಟುಕೊಂಡು ಬಂದು ತಪ್ಪು ಮಾಡಿದವನ ಹಾಗೆ ದುಃಖಪಡುತ್ತಾ ಅವಳ ಕಾಲಿನ ಮೇಲೆ ಬಿದ್ದ. ಹುಟ್ಟು ಕುರುಡನಾದ ಧೃತರಾಷ್ಟ್ರನ ಕೈ ಹಿಡಿದಿದ್ದ ಗಾಂಧಾರಿ ಯಾವಾಗಲೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುತ್ತಿದ್ದಳು. ತನ್ನ ಗಂಡ ಕುರುಡನಾದ್ದರಿಂದ ಪ್ರಪಂಚವನ್ನು ನೋಡುವುದು ತನಗೂ ಬೇಡ ಎನ್ನುವುದು ಅವಳ ಮನಸ್ಸು. ಮಕ್ಕಳನ್ನು ಕಳೆದುಕೊಂಡ ಸಂಕಟ ಆ ಪತಿವ್ರತೆಯ ಹೊಟ್ಟೆಯಲ್ಲಿ ಉರಿಯಾಗಿ ಎದ್ದಿತ್ತು. ಆ ಸಿಟ್ಟಿನಲ್ಲಿ ಅವಳು ಆಡಿದ ಮಾತು ಶಾಪವಾಗುತ್ತಿತ್ತು. ಯುಧಿಷ್ಠಿರ, ಭೀಮ ಮೊದಲಾದವರು ಬಗ್ಗಿ ನಮಸ್ಕಾರ ಮಾಡಿದಾಗ ಅವಳ ಮುಖ ಕೆಂಪಿಟ್ಟಿತು, ತುಟಿ ಅದುರಿತು, ಕೆಟ್ಟ ಮಾತು ಹೊರಬೀಳುವುದರಲ್ಲಿತ್ತು. ಆಗ ಅಲ್ಲೇ ಇದ್ದ ವ್ಯಾಸರು ಇದನ್ನು ಕಂಡರು. ತಡ ಮಾಡಿದರೆ ಕೇಡಾದೀತೆಂದು ಬಗೆದು ಬೇಗ ಬಂದು ಗಾಂಧಾರಿಯ ತಲೆಯ ಮೇಲೆ ಕೈಯಿಟ್ಟು, ನಾನು ವ್ಯಾಸ ಎಂದರು. ಗಾಂಧಾರಿ ಹೆದರಿದಳು. ನಾಲಿಗೆಯ ಕೊನೆಗೆ ಬಂದಿದ್ದ ಮಾತನ್ನು ನಿಲ್ಲಿಸಿಕೊಂಡಳು. ಮಗಳೇ, ನಿನ್ನ ಬುದ್ಧಿಯನ್ನು ಸಿಟ್ಟಿನ ಕೈಗೆ ಕೊಡಬೇಡ. ಪಾಂಡವರು ಮಾಡಿದ ತಪ್ಪಾದರೂ ಏನು? ಅವರು ಧರ್ಮದ ದಾರಿಯಲ್ಲೇ ನಡೆದಿದ್ದಾರೆ. ಆದದ್ದು ಆಗಿ ಹೋಯಿತು, ಸಮಾಧಾನ ಮಾಡಿಕೊ. ಇವರೇ ನಿನ್ನ ಮಕ್ಕಳೆಂದು ತಿಳಿ ಎಂದರು. ಕುಲದ ಹಿರಿಯರಾದ ವ್ಯಾಸರ ಮಾತು ಕೇಳಿ ಗಾಂಧಾರಿ ತಲೆ ತಗ್ಗಿಸಿದಳು. ಅವಳಿಗೆ ದುಃಖದೊಡನೆ ನಾಚಿಕೆಯೂ ಆಯಿತು. ವ್ಯಾಸರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದಳು. ತನ್ನ ಹೊಟ್ಟೆಯ ಸಂಕಟವನ್ನು ನುಂಗಿಕೊಂಡಳು. ಪಾಂಡವರನ್ನು ಒಬ್ಬೊಬ್ಬರನ್ನಾಗಿ ಹತ್ತಿರ ಕರೆದು ಮೈ ದಡವಿದಳು. ಹೇಡಿಯ ಹಾಗೆ ಆಡುತ್ತೀಯಲ್ಲ ಎಂಬ ಟೈಟಲ್ ಅಡಿಯಲ್ಲಿ ನೋಡೋಣ. ಕೈ ಬಿಟ್ಟಿದ್ದ ರಾಜ್ಯವನ್ನೆಲ್ಲ ಗೆದ್ದು ಸಿಂಹಾಸನದಲ್ಲಿ ಕುಳಿತಿದ್ದರೂ ಯುಧಿಷ್ಠಿರನಿಗೆ ಮನಸ್ಸಿನಲ್ಲಿದ್ದ ಕೊರಗು ಹೋಗಿರಲಿಲ್ಲ. ಈ ಬವಣೆಯನ್ನೆಲ್ಲ ನೋಡಿ ಅವನಿಗೆ ಬೇಸರ ಹುಟ್ಟಿತ್ತು. ಪ್ರಪಂಚವೇ ಬೇಡವಾಗಿತ್ತು. ಎಲ್ಲವನ್ನು ಬಿಟ್ಟು ಕಾಡಿಗೆ ತಪಸ್ಸಿಗೆ ಹೊರಟು ಹೋಗಬೇಕೆಂದು ಯೋಚಿಸುತ್ತಿದ್ದ. ಇದು ಹೇಗೋ ವ್ಯಾಸರಿಗೆ ತಿಳಿಯಿತು. ಅವರು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅರಮನೆಗೆ ಬಂದರು. ಎದ್ದು ನಮಸ್ಕಾರ ಮಾಡಿದ ಯುಧಿಷ್ಠಿರನನ್ನು ಅಕ್ಕರೆಯಿಂದ ಹತ್ತಿರ ಕರೆದು ಕುಳ್ಳಿರಿಸಿಕೊಂಡರು. ಏನೋ ಯೋಚನೆ ಮಾಡುತ್ತಿರುವ ಹಾಗಿದೆ ಎಲ್ಲಪ್ಪ. ಯುಧಿಷ್ಠಿರ ಸುಮ್ಮನಿದ್ದ ಟೈಟಲ್ ಅಡಿಯಲ್ಲಿ ನೋಡೋಣ. ನನ್ನ ಹತ್ತಿರ ಹೇಳುವುದಕ್ಕೂ ಸಂಕೋಚವೇ ಮಗು, ಹೇಳು. ಏನೋ ಮನಸ್ಸಿಗೆ ಬೇಸರ ಎಂದು ಮಾತು ತೇಲಿಸುವ ಪ್ರಯತ್ನ ಮಾಡಿದ ಯುಧಿಷ್ಠಿರ. ನಿನ್ನ ದುಗುಡವನ್ನು ನಾನು ಬಲ್ಲೆ. ನನ್ನ ಮರೆಮಾಚುವುದೇಕೆ? ಎಲ್ಲವನ್ನು ಬಿಟ್ಟು ಸನ್ಯಾಸಿಯಾಗಿ ಕಾಡಿಗೆ ಹೊರಟು ಹೋಗಬೇಕಂದಲ್ಲವೇ ನಿನ್ನ ಯೋಚನೆ ಎಂದು ಕೇಳಿದರು. ಹೌದು, ಮನಸ್ಸೇಕೋ ಆ ಕಡೆಯೇ ಹೋಗುತ್ತಿದೆ ಎಂದು ಮೆಲ್ಲನೆ ನುಡಿದ ಯುಧಿಷ್ಠಿರ. ಆ ಮಾತಿಗೆ ಅವರು ಗಟ್ಟಿಯಾಗಿ ನಕ್ಕರು. ಹುಚ್ಚಪ್ಪ, ಕಾಡಿಗೆ ಹೋಗುತ್ತಾನಂತೆ. ಎಂಥ ಗಂಡಸಯ್ಯ!
ಯುದ್ಧದಲ್ಲಿ ವೀರರಾಗಿ ಹೋರಾಡಿದ್ದೀರಿ. ನಿಮಗೆ ನ್ಯಾಯವಾಗಿ ಬರಬೇಕಾಗಿದ್ದುದನ್ನೆಲ್ಲ ಮತ್ತೆ ಪಡೆದಿದ್ದೀರಿ. ಈಗ ಸುಮ್ಮನೆ ರಾಜ ಆಳಿಕೊಂಡಿರುವುದನ್ನು ಬಿಟ್ಟು ಕಾಡಿಗೆ ಹೋಗುತ್ತಾನಂತೆ ತಪಸ್ಸಿಗೆ. ನೀನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನಲ್ಲವೋ? ಆ ಧರ್ಮದ ಏನು ಎನ್ನುವುದು ನಿನಗೆ ಗೊತ್ತಿಲ್ಲವೋ? ಹೇಡಿಯ ಹಾಗೆ ಆಡುತ್ತೀಯಲ್ಲ. ಶಂಖಲಿಖಿತರ ಕಥೆ ಕೇಳಿಲ್ಲವೇನಯ್ಯ ಎಂದರು ವ್ಯಾಸರು. ಇಲ್ಲ ಎಂದ ಯುಧಿಷ್ಠಿರ. ಹಾಗಾದರೆ ಕೇಳು. ಹಿಂದೆ ಶಂಖ, ಲಿಖಿತ ಎಂಬ ಅಣ್ಣ ತಮ್ಮಂದಿಯರಿದ್ದರು. ಇಬ್ಬರು ಋಷಿಗಳು, ಶಾಸ್ತ್ರ ಧರ್ಮ ಬಲ್ಲವರು. ಆದ್ದರಿಂದ ಅವರನ್ನು ಕಂಡರೆ ಎಲ್ಲರಿಗೂ ತುಂಬ ಗೌರವ. ಅವರು ಕಾಡಿನಲ್ಲಿ ಒಂದು ಕಡೆ ಆಶ್ರಮ ಕಟ್ಟಿಕೊಂಡಿದ್ದರು. ಒಂದು ದಿನ ಶಂಖ ಎಲ್ಲೋ ಹೋಗಿದ್ದಾಗ ಲಿಖಿತ ಗಿಡದಲ್ಲಿ ಬಿಟ್ಟಿದ್ದ ಹಣ್ಣುಗಳನ್ನು ಕಿತ್ತು ತಿಂದ. ಅಣ್ಣ ಬಂದ ಮೇಲೆ ತಾನು ಮಾಡಿದ್ದನ್ನು ಹೇಳಿದ. ಶಂಖನಿಗೆ ಕೋಪ ಬಂದಿತು. ಲಿಖಿತ, ನೀನು ಮಾಡಿದ್ದು ಕಳ್ಳತನ, ಅದಕ್ಕೆ ಶಿಕ್ಷೆ ಆಗಬೇಕು. ಶಿಕ್ಷೆ ಮಾಡುವವನು ರಾಜ, ಅದನ್ನು ಅವನೇ ಮಾಡಲಿ. ಅಲ್ಲಿಗೆ ಹೋಗು ಎಂದು ತಮ್ಮನನ್ನು ಕಳುಹಿಸಿದ. ಲಿಖಿತ ಅಣ್ಣನ ಮಾತಿನಂತೆ ದೊರೆಯ ಬಳಿಗೆ ಬಂದು ತಾನು ಮಾಡಿದ ತಪ್ಪನ್ನು ತಿಳಿಸಿದ. ಕೂಡಲೇ ದೊರೆ ಅವನ ಕೈಗಳನ್ನು ಕತ್ತರಿಸಿ ಹಾಕುವಂತೆ ತನ್ನ ಭಟರಿಗೆ ಹೇಳಿದ. ಅವರು ಹಾಗೆಯೇ ಮಾಡಿದರು. ಲಿಖಿತ ಆಶ್ರಮಕ್ಕೆ ಬಂದು ತನ್ನ ಮಂಡುಗೈಗಳನ್ನು ತೋರಿಸುತ್ತಾ, ಅಣ್ಣ, ನನ್ನ ತಪ್ಪಿಗೆ ಶಿಕ್ಷೆಯಾಯಿತು ಎಂದು ಹೇಳಿದ. ಶಂಖ, ಸರಿ, ಒಳ್ಳೆಯದೇ ಆಯಿತು, ಹೋಗು, ಸ್ನಾನ ಮಾಡಿಕೊಂಡು ಬಾ ಎಂದ. ಲಿಖಿತ ಹೊಳೆಗೆ ಹೋಗಿ ನೀರಿನಲ್ಲಿ ಇಳಿದ. ಅವನು ಒಂದು ಮುಳುಗು ಹಾಕಿ ಏಳುವಷ್ಟರಲ್ಲಿ ಎರಡೂ ಕೈಗಳು ಬಂದಿದ್ದವು. ದೊರೆಗೆ ಋಷಿಯನ್ನು ಕಂಡರೆ ದ್ವೇಷವಿರಲಿಲ್ಲ. ಅವನು ಮಾಡಿದ್ದು ತಪ್ಪಿಗೆ ಶಿಕ್ಷೆ, ಅದು ಪಾಪವಲ್ಲ, ಕ್ಷತ್ರಿಯ ಧರ್ಮ. ಅಣ್ಣ ತಮ್ಮನಿಗೆ ಕೊಟ್ಟಿದ್ದು ತಪ್ಪಿಗೆ ಶಿಕ್ಷೆಯೇ, ಅದು ಸರಿ. ಕೌರವರು ಮಾಡಿದ್ದು ತಪ್ಪು, ಅವರನ್ನು ನೀವು ಕೊಂದದ್ದು ಆ ತಪ್ಪಿಗೆ ಶಿಕ್ಷೆ. ಇದು ಕ್ಷತ್ರಿಯರಾದ ನಿಮ್ಮ ಧರ್ಮ. ನಿನ್ನ ಕುಲಧರ್ಮವನ್ನು ಬಿಟ್ಟು ಈಗಲೇ ತಪಸ್ಸಿಗೆ ಹೋಗಬೇಕೆನ್ನುವ ವೈರಾಗ್ಯ ಬೇಕೇ ಎಂದರು ಯುಧಿಷ್ಠಿರ. ಸುಮ್ಮನಿದ್ದ. ಇನ್ನೂ ಒಂದು ಕತೆ ಹೇಳುತ್ತೇನೆ ಕೇಳು. ಹಿಂದೆ ದೇವತೆಗಳಿಗೂ ರಾಕ್ಷಸರಿಗೂ ದೊಡ್ಡ ಯುದ್ಧವಾಯಿತು. ಅದೂ ರಾಜ್ಯದ ಜಗಳವೇ. ಅವರು ನಿಮ್ಮ ಹಾಗೆ ಅಣ್ಣ ತಮ್ಮಂದಿಯರೇ. ಒಳ್ಳೆಯ ಕೆಲಸ ಮಾಡುತ್ತಿದ್ದವರು ದೇವತೆಗಳು, ಕೆಟ್ಟ ಕೆಲಸ ಮಾಡುತ್ತಿದ್ದವರು ರಾಕ್ಷಸರು. ಆ ಯುದ್ಧಕ್ಕೆ ಕಾರಣ ರಾಕ್ಷಸರ ಜಂಬ, ಹೊಟ್ಟೆ ಕಿಚ್ಚು. ದೇವತೆಗಳ ಕಡೆಯವರೇ ಕೆಲವು ಜನ ಹೋಗಿ ರಾಕ್ಷಸರ ಗುಂಪನ್ನು ಸೇರಿಕೊಂಡರು. ಅವರೂ ವೇದ ಓದಿದ ಪಂಡಿತರೇ. ದೇವತೆಗಳು ಅವರನ್ನು ಬಿಡದೆ ಹಿಡಿದು ಕೊಂದರು. ಅದಕ್ಕೆ ಅವರಿಗೆ ಪಾಪ ಬರಲಿಲ್ಲ. ಅವರು ಮಾಡಿದ್ದು ಅನ್ಯಾಯಕ್ಕೆ, ತಪ್ಪಿಗೆ ಶಿಕ್ಷೆ. ಒಬ್ಬನಿಂದ ಒಂದು ಗುಂಪು ವಂಶ ಹಾಳಾಗುವ ಹಾಗಿದ್ದರೆ ಅವನನ್ನು ಕೊಲ್ಲುವುದು ತಪ್ಪಲ್ಲ. ಒಂದು ಗುಂಪಿನಿಂದ ವಂಶದಿಂದ ದೇಶಕ್ಕೆ ಕೇಡಾಗುವ ಹಾಗಿದ್ದರೆ ಅದನ್ನು ತೊಡೆದು ಹಾಕುವುದು ತಪ್ಪಲ್ಲ. ನೀವು ಮಾಡಿದ್ದರಲ್ಲಿ ತಪ್ಪೇನೂ ಇಲ್ಲವಲ್ಲ? ಹೇಳು, ಈಗಲಾದರೂ ಕಾಡಿಗೆ ಹೋಗುವ ಯೋಚನೆ ಬಿಡುತ್ತೀಯಾ ಎಂದು ಕೇಳಿದರು. ಸರಿ, ಆದರೆ ಎಂದು ಯುಧಿಷ್ಠಿರ ಅಷ್ಟಕ್ಕೆ ನಿಲ್ಲಿಸಿ ತಲೆ ತಗ್ಗಿಸಿದ. ಏನು ಅಷ್ಟಕ್ಕೆ ಮಾತು ನುಂಗುತ್ತಿದ್ದೀಯಲ್ಲ ಎಂದು ಕೇಳಿದರು ವ್ಯಾಸರು. ಅರ್ಜುನನ ಮಗ ಅಭಿಮನ್ಯು ಇನ್ನೂ 16ರ ಹಸುಳೆ ನಮ್ಮ ಕಣ್ಣೆದುರಿಗೇ ಹೋಗಿಬಿಟ್ಟನಲ್ಲ, ಇದೊಂದು ನನ್ನ ಮನಸ್ಸನ್ನು ಕೊರೆಯುತ್ತಿದೆ ಎಂದ ಯುಧಿಷ್ಠಿರ. ಅವನ ಗಂಟಲು ಬಿಗಿಯಿತು, ಕಣ್ಣಲ್ಲಿ ನೀರಾಡಿತು. ವ್ಯಾಸರು ಒಂದು ಗಳಿಗೆ ಸುಮ್ಮನಿದ್ದರು. ಅವನು ಸಿಂಹದ ಮರಿ. ಈ ಟೈಟಲ್ ಅಡಿಯಲ್ಲಿ ನೋಡೋಣ. ನೀವು ನಿಜ ಯಾರೂ ಹತ್ತಿರ ಇಲ್ಲದಿದ್ದ ಸಮಯ ನೋಡಿ ಕೌರವರು ಚಕ್ರದ ಹಾಗೆ ಸುತ್ತುಗಟ್ಟಿ ಅಭಿಮನ್ಯು ಒಬ್ಬನನ್ನೇ ಒಳಗೆ ಸೇರಿಸಿಕೊಂಡು ಮೋಸದಿಂದ ಕೊಂದರು. ಅದನ್ನು ನಾನು ಕಾಣೆನೆ. ಯುದ್ಧದ ವಿಷಯವೇ ಹಾಗಪ್ಪ. ನೀನು ತಿಳಿಯದವನ ಹಾಗೆ ಮಾತಾಡುತ್ತೀಯಲ್ಲ ಯುಧಿಷ್ಠಿರ. ದಂಡಿನಲ್ಲಿ ಸೋದರ ಮಾವನೇ,
ಅಭಿಮನ್ಯುವನ್ನು ಕೊಂದರೆ ಅರ್ಜುನನ ಅರ್ಧ ಬಲವನ್ನು ಮುರಿದ ಹಾಗಾಗುವುದು ಎಂದು ಕೌರವರು ಲೆಕ್ಕ ಹಾಕಿದ್ದರು. ಆ ಲೆಕ್ಕಾಚಾರ ತಲೆ ಕೆಳಗಾಯಿತು. ಅಭಿಮನ್ಯು ಹುಡುಗನಾದರೂ ವೀರ, ಸಿಂಹದ ಮರಿ. ಬಾಳೆ ಗಿಡವನ್ನು ಕತ್ತರಿಸುವ ಹಾಗೆ ಎದುರು ಬಿದ್ದ ಶತ್ರುಗಳನ್ನು ಎಷ್ಟೋ ಜನವನ್ನು ಕೊಚ್ಚಿ ಕೆಡವಿದ ಮೇಲೆ ಅವನು ಸತ್ತದ್ದು. ಅವನು ಈಗ ಇರುವುದು ವೀರಸ್ವರ್ಗದಲ್ಲಿ. ಅದು ಎಲ್ಲರಿಗೂ ಸಿಕ್ಕುವುದಲ್ಲ. ಯುಧಿಷ್ಠರ, ನೀನೇಕೆ ಸಂಕಟ ಪಡುತ್ತೀಯೇ? ಹಿಂದೆ ಎಂತೆಂಥ ಮಹಾನುಭಾವರೋ ಇದ್ದರು, ಅವರು ಒಂದಲ್ಲ ಒಂದು ದಿನ ಹೋದವರೇ ಎಂದು ಹಾಗೆ ಹೆಸರುವಾಸಿಯಾದ 16 ಜನರ ಕಥೆಯನ್ನು ಹೇಳಿದರು. ಅವರು ಹೀಗೆ ಮಾತಾಡುತ್ತಾ ಕುಳಿತುದನ್ನು ಕಂಡ ಅರ್ಜುನ, ಸುಭದ್ರೆ, ಉತ್ತರೆ ಅಲ್ಲಿಗೆ ಬಂದರು. ವ್ಯಾಸರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು. ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಬನ್ನಿ, ಯುಧಿಷ್ಠರಿಗೆ ಹೇಳಿದ ಮಾತೇ ನಿಮಗೂ. ಅಭಿಮನ್ಯು ಹೇಡಿಯಾಗಿ ಸತ್ತಿಲ್ಲ, ವೀರನಾಗಿ ಹೋರಾಡಿ ವೀರಸರ್ಗ ಸೇರಿದ್ದಾನೆ. ಈಗ ಅವನಿಲ್ಲ ನಿಜ, ಆದರೆ ಅವನ ಕೀರ್ತಿ ಉಳಿದಿದೆ. ಅವನ ಹೆಸರೊಂದೇ ಸಾಕು, ಅದು ನಿಮ್ಮ ವಂಶಕ್ಕೆ ಭೂಷಣ. ನೀವು ಯಾರೂ ಇನ್ನೂ ಅಳಬಾರದು. ಮಗು ಉತ್ತರೆ, ನಿನ್ನ ಹೊಟ್ಟೆಯಲ್ಲಿ ಪಾಂಡವ ವಂಶದ ಹೆಸರನ್ನು ಉಳಿಸುವ ದೊಡ್ಡ ಚಕ್ರವರ್ತಿಯೇ ಹುಟ್ಟುತ್ತಾನೆ. ಇದಕ್ಕೆ ನಮ್ಮ ದುಃಖ. ಸುಮ್ಮನಿರು ಎಂದು ಎಲ್ಲರನ್ನು ಸಮಾಧಾನ ಮಾಡಿದರು. ಏನಪ್ಪ ಯುಧಿಷ್ಠಿರ, ಈಗಲಾದರೂ ಸಮಾಧಾನ ಆಯಿತೋ ಇಲ್ಲವೋ? ಕಾಡು ತಪಸ್ಸು ಎನ್ನುವ ಯೋಚನೆಯನ್ನು ಬಿಟ್ಟಿಯೋ ಇಲ್ಲವೋ ಎಂದು ನಕ್ಕು ಕೇಳಿದರು. ಬಿಟ್ಟೆ ಎಂದು ಯುಧಿಷ್ಠಿರ ಮುನಿಯ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದ. ಹೀಗೆ ವ್ಯಾಸರು ಎಲ್ಲರಿಗೂ ಬುದ್ಧಿಯ ಮಾತು ಹೇಳಿ ಎಲ್ಲರನ್ನೂ ನೆಲೆ ನಿಲ್ಲಿಸಿ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಸತ್ತವರು ಬಂದವರು ಟೈಟಲ್ ಅಡಿಯಲ್ಲಿ ನೋಡೋಣ. ದಿನಗಳು ಉರುಳಿದವು. ಆ ವೇಳೆಗೆ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮೊದಲಾದವರು ಹಣ್ಣು ಮುದುಕರಾಗಿದ್ದರು. ಅರಮನೆಯ ವಾಸ, ಊರಿನ ಗದ್ದಲ ಅವರಿಗೆ ಸಾಕಾಗಿತ್ತು. ಕಾಡಿನಲ್ಲಿ ಆಶ್ರಮ ಕಟ್ಟಿಕೊಂಡು ನೆಮ್ಮದಿಯಾಗಿರಬೇಕೆಂದು ಮನಸ್ಸಾಯಿತು. ಯುಧಿಷ್ಠಿರ ಮೊದಲಾದವರಿಗೆ ಹೇಳಿ ಅವರನ್ನೆಲ್ಲ ಒಪ್ಪಿಸಿ ಕಾಡಿಗೆ ಹೊರಟರು. ಈ ಸಂಗತಿ ವ್ಯಾಸರಿಗೆ ತಿಳಿದು ಅವರು ಬಂದು ಅರ್ಧ ದಾರಿಯಲ್ಲಿ ಕಂಡು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋದರು. ಎಲ್ಲರೂ ಅಲ್ಲಿ 1 ತಿಂಗಳ ಕಾಲವನ್ನು ನೆಮ್ಮದಿಯಾಗಿ ಕಳೆದರು. ಆಗ ಗಾಂಧಾರಿಗೆ ಯುದ್ಧದಲ್ಲಿ ಸತ್ತ ತನ್ನ ಮಕ್ಕಳನ್ನು ನೋಡಬೇಕೆಂಬ ಹಂಬಲ ಹುಟ್ಟಿತು. ಕುಂತಿಗೆ ಕರ್ಣನನ್ನು ನೋಡಬೇಕೆಂದು ಆಸೆಯಾಯಿತು. ಧೃತರಾಷ್ಟ್ರನಿಗೂ ಅದೇ ಇಷ್ಟವಿತ್ತು. ಅವರು ಅದನ್ನು ವ್ಯಾಸರಿಗೆ ಹೇಳಿದರು. ಅವರು ಈ ಸಮಯದಲ್ಲಿ ಪಾಂಡವರೂ ಇರುವುದು ಸರಿಯೆಂದು ಯೋಚಿಸಿ ರಾಜಧಾನಿಯಿಂದ ಅವರನ್ನೆಲ್ಲ ಕರೆಯಿಸಿಕೊಂಡರು. ಗೊತ್ತಾದ ಒಂದು ದಿನ ಎಲ್ಲರೂ ಗಂಗಾ ನದಿಯ ತೀರದಲ್ಲಿ ಸೇರಿ ರಾತ್ರಿಯಾಗುವುದನ್ನೇ ಕಾಯುತ್ತಿದ್ದರು. ಆ ഇരുಳು ಒಂದು ಹೊತ್ತಿನಲ್ಲಿ ವ್ಯಾಸರು ಗಂಗಾ ನದಿಯಲ್ಲಿ ನಿಂತು ಸತ್ತು ಹೋಗಿದ್ದವರನ್ನೆಲ್ಲ ಹೆಸರು ಹಿಡಿದು ಕರೆದರು. ಅವರು ಒಬ್ಬೊಬ್ಬರಾಗಿ ಕಾಣಿಸಿಕೊಂಡು ದಡಕ್ಕೆ ಬಂದು ನಿಂತರು. ಒಂದು ಕಡೆ ದುರ್ಯೋಧನ, ಅವನ 10 ಜನ ತಮ್ಮಂದಿರು, ಇನ್ನೊಂದು ಕಡೆ ಕರ್ಣ, ಅಭಿಮನ್ಯು ಮೊದಲಾದವರು. ಹೀಗೆ ಮಡಿದ ಇನ್ನೂ ಎಷ್ಟೋ ಜನ ನೆಂಟರು, ಇಷ್ಟರು, ಅಗಲಿದ ತಂದೆ ತಾಯಿ, ಮಕ್ಕಳು, ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಕಂಡು ಪಟ್ಟ ಸಂತೋಷ ಅಷ್ಟಿಷ್ಟಲ್ಲ. ಆ ರಾತ್ರಿ ಒಂದು ಗಳಿಗೆಯೋ ಎನ್ನುವ ಹಾಗೆ ಕಳೆದು ಹೋಯಿತು. ಬೇರೆ ಲೋಕಗಳಿಂದ ಬಂದಿದ್ದವರನ್ನೆಲ್ಲ ಬೆಳಗಾದ ಕೂಡಲೇ ಕಣ್ಮರೆಯಾದರು. ದಿನದ ಮೇಲೆ ದಿನ ಉರುಳುತ್ತಾ 36 ವರ್ಷ ಕಳೆಯಿತು. ಒಂದು ದಿನ ಶ್ರೀಕೃಷ್ಣ ದೇಹವನ್ನು ಬಿಟ್ಟ ಅರ್ಜುನನಿಗೆ ಅವನ ಅಗಲಿಕೆಯ ದುಃಖವನ್ನು ತಡೆದುಕೊಳ್ಳುವುದಕ್ಕೆ ಆಗಲಿಲ್ಲ. ಅವನು ವ್ಯಾಸರ ಆಶ್ರಮಕ್ಕೆ ಬಂದು ಅವರ ಕಾಲಿನ ಮೇಲೆ ಬಿದ್ದು ಹೊರಳಾಡಿದ. ನಡೆದ ಸಂಗತಿಯನ್ನೆಲ್ಲ ಹೇಳಿದ. ವ್ಯಾಸರಿಗೆ ಅದು ಮೊದಲೇ ಗೊತ್ತಿತ್ತು. ಅರ್ಜುನ, ಸುಮ್ಮನೆ ಏಕೆ ಗೋಳಾಡುತ್ತೀಯೇ? ಯಾವುದಕ್ಕೆ ಕೃಷ್ಣ ಹುಟ್ಟಿ ಬಂದಿದ್ದನೋ ಆ ಕೆಲಸವನ್ನು ಮಾಡಿ ಮುಗಿಸಿ ಹೊರಟು ಹೋದ. ಅದು ಅವನ ಇಷ್ಟ. ನಮಗೆ ಉಳಿದಿರುವುದು ಅವನ ಸ್ಮರಣೆಯೊಂದೇ. ನೀವು ಇಷ್ಟು ವರ್ಷ ರಾಜ್ಯ ಆಳಿದ್ದೀರಿ, ಕೀರ್ತಿ ಸಂಪಾದಿಸಿದ್ದೀರಿ. ಈಗ ದ್ವಾಪರಯುಗ ಮುಗಿಯುತ್ತಾ ಬಂದಿದೆ. ನೀವು ಇನ್ನು ಸ್ವರ್ಗಕ್ಕೆ ಹೊರಟು ಹೋಗುವುದು ಒಳ್ಳೆಯದು. ನಾನು ಹೀಗೆ ಹೇಳಿದ್ದೇನೆಂದು ಯುಧಿಷ್ಠಿರನಿಗೆ ಹೇಳು, ಹೋಗಿ ಬಾ ಎಂದು ಹೇಳಿ ಕಳುಹಿಸಿದರು. ಗಣೇಶ ಬರೆದುಕೊಂಡ ಎಂಬ ಟೈಟಲ್ನಡಿಯಲ್ಲಿ ನೋಡೋಣ. ಹೀಗೆ ದ್ವಾಪರಯುಗದಲ್ಲಿ ಹುಟ್ಟಿದ ವ್ಯಾಸರು ಆಗ ಏನೇನೋ ನಡೆಯಿತೋ ಅದೆಲ್ಲವನ್ನು ಕಂಡವರು.
ಎಲ್ಲರಿಗೂ ಹಿರಿಯರಾಗಿದ್ದವರು, ನೀತಿಯ ಧರ್ಮದ ದಾರಿ ತೋರಿಸಿದವರು, ತಪ್ಪು ಯಾರು ಮಾಡಿದರೂ ಅದನ್ನು ತಿದ್ದುವುದಕ್ಕೆ ಮುಂದೆ ಬಂದವರು. ಅವರನ್ನು ಕಂಡರೆ ಒಳ್ಳೆಯವರಿಗೆಲ್ಲ ಭಕ್ತಿ, ಗೌರವ, ಕೆಟ್ಟವರಿಗೆ ದಿಗಿಲು. ಅವರ ಕಣ್ಣೆದುರಿಗೆ ಎಷ್ಟೋ ದೊಡ್ಡ ದೊಡ್ಡ ವಂಶಗಳು ಹುಟ್ಟಿದವು, ಬೆಳೆದವು, ಅಳಿದವು. ತಪಸ್ಸಿನ ಬಲದಿಂದ, ಯೋಗಶಕ್ತಿಯಿಂದ ಋಷಿಗಳು 100 ವರ್ಷ ಬದುಕಬಲ್ಲರು. ಅವರ ಮನಸ್ಸು ಮಾಡಿದರೆ ಮುಪ್ಪನ್ನು, ಸಾವನ್ನು ಗೆಲ್ಲಬಲ್ಲರು. ವ್ಯಾಸರು ಅಂಥ ಶಕ್ತಿಯುಳ್ಳ ಋಷಿ. ಅವರು ಈಗಲೂ ಬದರಿಯಲ್ಲಿ ಇರುವರೆಂದೇ ನಂಬಿಕೆ. ಭಾರತದ ಕಥೆಯನ್ನು ಲೋಕಕ್ಕೆ ತಿಳಿಸಿದವರೇ ವ್ಯಾಸರು. ಅದು ಹೇಗೆ? ಅದೊಂದು ಸ್ವಾರಸ್ಯ. ಮಹಾಭಾರತದ ಯುದ್ಧವೆಲ್ಲ ಮುಗಿದು ಹೋಗಿ ಬಹುಕಾಲವಾದ ಮೇಲೆ ಒಂದು ದಿನ ಬ್ರಹ್ಮ ಬದರಿಕಾಶ್ರಮಕ್ಕೆ ಬಂದ. ವ್ಯಾಸರು ಅವನನ್ನು ಮರ್ಯಾದೆಯಿಂದ ಎದುರುಗೊಂಡು ಕುಳ್ಳಿರಿಸಿದರು. ಕ್ಷೇಮ ಸಮಾಚಾರದ ಮಾತೆಲ್ಲ ಆಯಿತು. ಏನು ವಿಶೇಷವಪ್ಪ, ಇಷ್ಟು ದೂರ ಬಂದೆಯಲ್ಲ ಎಂದು ಕೇಳಿದರು ವ್ಯಾಸರು. ನಿಮ್ಮಿಂದ ಒಂದು ಕೆಲಸ ಆಗಬೇಕಲ್ಲ ಮುನಿಗಳೇ. ಅದೇನಪ್ಪ ಅಂಥದ್ದು? ನೀವು ಮಹಾಭಾರತ ಯುದ್ಧವನ್ನೆಲ್ಲ ನೋಡಿದ್ದೀರಿ. ಆಗ ಇದ್ದ ಜನರೆಲ್ಲ ಬಲ್ಲಿರಿ, ಅವರೊಡನೆ ಮಾತಾಡಿದ್ದೀರಿ. ನಿಮಗೆ ಗೊತ್ತಿಲ್ಲದ ವಿಷಯವಿಲ್ಲ. ಆ ಕಥೆ ನೀವು ಬರೆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಂದ ಬ್ರಹ್ಮ. ಅದೇನೋ ಸರಿಯಪ್ಪ, ನಾನು ಹೇಳಿದ್ದನ್ನು ಕೇಳಿ ಚೆನ್ನಾಗಿ ಬರೆದುಕೊಳ್ಳುವವರನ್ನು ಎಲ್ಲಿಂದ ತರೋಣ? ಅಂಥವರು ಯಾರಿದ್ದಾರೆ ಹೇಳು ಎಂದು ವ್ಯಾಸರು ಪ್ರಶ್ನೆ ಹಾಕಿದರು. ನಮ್ಮ ಗಣೇಶ ತುಂಬ ಬುದ್ಧಿವಂತ, ಅವನನ್ನು ಒಪ್ಪಿಸಿ ಕಳುಹಿಸಿದರೆ ಆಗಬಹುದೇ ಎಂದು ಕೇಳಿದ ಬ್ರಹ್ಮ. ಹಾಗೆ ಮಾಡು ಎಂದು ವ್ಯಾಸರು ಉತ್ತರ ಕೊಡುತ್ತಾ ಬ್ರಹ್ಮ ಹೊರಟು ಹೋದ. ಸ್ವಲ್ಪ ದಿನ ಕಳೆದ ಮೇಲೆ ವಿನಾಯಕ ಇಲಿಯ ಮೇಲೆ ಕುಳಿತು ವ್ಯಾಸರ ಆಶ್ರಮಕ್ಕೆ ಬಂದ. ಆಗ ವ್ಯಾಸರು ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಾ ಕುಳಿತಿದ್ದರು. ನಮಸ್ಕಾರ ಮುನಿಗಳೇ ಎಂದು ಗಣಪತಿ ನಮಸ್ಕರಿಸುವುದು ಗಟ್ಟಿಯಾಗಿ ಕೂಗಿ ಹೇಳಿದ. ವ್ಯಾಸರು ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದರು. ಓ ಗಣಪತಿಯೇ, ಬಾ ಎಂದು ಎದ್ದು ಅವನನ್ನು ಒಳಗೆ ಕರೆದುಕೊಂಡು ಹೋದರು. ನಾನು ಬಂದಿರುವುದು ಏಕೆಂದು ತಮಗೆ ಗೊತ್ತಿಲ್ಲ ಎಂದು ವ್ಯಾಸರ ಮುಂದೆ ಕುಳಿತುಕೊಳ್ಳುತ್ತಾ ಗಣೇಶ ಕೇಳಿದ. ಗೊತ್ತು ಬ್ರಹ್ಮ ಅಲ್ಲವೇನಪ್ಪ ಕಳಿಸಿದ್ದು ಎಂದು ಕೇಳುತ್ತಾ ವ್ಯಾಸರು ನಸುನಕ್ಕರು. ಹೌದು, ಎಲ್ಲಿ ಕತೆ ಹೇಳಿ ಮತ್ತೆ ಬರೆದುಕೊಳ್ಳುತ್ತೇನೆ ಎಂದ ಗಣೇಶ. ಆಗಲ್ಲಪ್ಪ, ಬರೆದುಕೋ ಎಂದರು ಮುನಿ. ಆದರೆ ಒಂದು ಮಾತು ಎಂದ ಗಣೇಶ. ಅದೇನು ಹೇಳು? ನೋಡಿ, ನೀವು ಕತೆ ಹೇಳುವಾಗ ನಡುವೆ ಎಲ್ಲೂ ನಿಲ್ಲಿಸಬಾರದು. ಕುದುರೆ ಓಡುವ ಹಾಗೆ ನೀವು ಕತೆ ಹೇಳಬೇಕು. ನೀರು ಕುಡಿದ ಹಾಗೆ ನಾನು ಬರೆದು ಬಿಡುತ್ತೇನೆ. ಕತೆ ಹೇಳುವಾಗ ಎಲ್ಲಾದರೂ ನೀವು ನಿಲ್ಲಿಸಿದರೆ ಈ ಕೆಲಸ ಬಿಟ್ಟು ಹೊರಟು ಹೋಗುತ್ತೇನೆ ಎಂದು ಗಣೇಶ ಒಂದು ಕೊಕ್ಕೆ ಹಾಕಿದ. ಭಲೆ ಹುಡುಗ ಎಂದು ವ್ಯಾಸರು ಮೆಚ್ಚಿಕೊಂಡರು. ತಾವು ಹೇಳುವ ಕತೆ ಬರೆದುಕೊಳ್ಳುವುದಕ್ಕೆ ಇಂಥ ಚುರುಕು ಹುಡುಗನೇ ಸರಿ ಎನ್ನಿಸಿತು ಅವರಿಗೆ. ಆದರೆ ವ್ಯಾಸರೇನು ಸಾಮಾನ್ಯರೇ, ಎಲ್ಲವನ್ನು ತಿಳಿದಿದ್ದ ಜಾಣರು. ಅವರೂ ಒಂದು ಷರತ್ತು ಹಾಕಿದರು. ನೀನು ಹೇಳಿದ ಹಾಗೆ ಆಗಲ್ಲಯ್ಯ, ಆದರೆ ನಾನು ಹೇಳುವುದು ನಿನ್ನನ್ನು ಅರ್ಥ ಮಾಡಿಕೊಂಡು ಬರೆಯುತ್ತಾ ಹೋಗಬೇಕು. ಹಾಗಾದರೆ ಮಾತ್ರ ನಿನ್ನ ಷರತ್ತಿಗೆ ಒಪ್ಪಿಗೆ ಎಂದರು. ಸರಿ, ಆರಂಭವಾಯಿತು ಕತೆ. ವ್ಯಾಸರು ಹೇಳುತ್ತಾ ಹೊರಟರು, ಗಣೇಶ ಬರೆದುಕೊಳ್ಳುತ್ತಾ ಹೋದ. ವ್ಯಾಸರು ಒಂದು ಪದ್ಯದ ಒಂದು ಸಾಲು ಹೇಳಿ ಮುಗಿಸುವ ಹೊತ್ತಿಗೆ ಗಣೇಶ ಅದನ್ನು ಬರೆದು ಮುಗಿಸಿಬಿಡುತ್ತಿದ್ದ. ಹೂ ಮುಂದೆ ಮುಂದೆ ಎಂದು ಅವಸರ ಮಾಡುತ್ತಿದ್ದ. ಮಹಾಭಾರತದ ಕತೆ ಬಹುದೊಡ್ಡದು. ಅದರಲ್ಲಿ ಓಡಾಡುವ ಮಹಾ ವ್ಯಕ್ತಿಗಳೇ 100 ಮಂದಿ. ಅದರಲ್ಲಿ ಬರುವ 100 ಸ್ವಾರಸ್ಯದ ಸಂಗತಿಗಳನ್ನು ಒಂದು ವಿಷಯವೂ ನಿಲ್ಲಿಸದೆ ಹೇಳುವುದು ಸುಲಭವೇ? ಮಧ್ಯೆ ಮಧ್ಯೆ ಹೇಗೆ ಹೇಳಿದರೆ ಸ್ಪಷ್ಟವಾಗಿರುತ್ತದೆ, ಚೆನ್ನಾಗಿರುತ್ತದೆ ಎಂದು ಯೋಚಿಸಿ ಹೇಳಿ ಬರೆಸಬೇಕಾಗುತ್ತದಲ್ಲ. ವ್ಯಾಸರು ಉಪಾಯಗಾರರು. ಗಣೇಶ ಅವಸರ ಮಾಡಿದಾಗ ಕಷ್ಟವಾದ ಒಂದು ಪದ್ಯ ಹೇಳಿಬಿಡುತ್ತಿದ್ದರು. ಗಣೇಶ ಅದನ್ನು ಅರ್ಥ ಮಾಡಿಕೊಂಡು ಬರೆದುಕೊಳ್ಳುವಷ್ಟರಲ್ಲಿ ಅವರು ಮುಂದಿನ ಕಥೆಯನ್ನು ಹೇಳಿಬಿಡುತ್ತಿದ್ದರು. ಹೀಗೆ ಗಣೇಶ ನಿಲ್ಲಿಸಿ ಬರೆದ ಶ್ಲೋಕಗಳನ್ನು ವ್ಯಾಸಗುಟ್ಟು ಎಂದು ಕರೆಯುವನ ವಾಡಿಕೆ. ಹಬ್ಬಿತು ಲೋಕಕ್ಕೆಲ್ಲ ಟೈಟಲ್ ನಡಿಯಲ್ಲಿ ನೋಡೋಣ. ವ್ಯಾಸರ ಶಿಷ್ಯ ವೈಶಂಪಾಯನ ಅವನ ಗುರುವಿನ ಸೇವೆ ಮಾಡಿಕೊಂಡು ಅಲ್ಲೇ ಇದ್ದ. ವ್ಯಾಸರು ಕತೆ ಹೇಳಿ ಗಣೇಶನ ಕೈಯಲ್ಲಿ ಬರೆಸುತ್ತಿದ್ದಾಗ ವೈಶಂಪಾಯನ ಅಲ್ಲೇ ಕುಳಿತು ಅದನ್ನು ಕೇಳುತ್ತಿದ್ದ. ಇಂಥ ಒಂದು ಸೊಗಸಾದ ಕತೆ ಲೋಕದ ಜನಕ್ಕೆ ತಿಳಿದರೆ
ತುಂಬ ಒಳ್ಳೆಯದೆಂದು ಅವನಿಗೆ ತೋರಿತು. ಅದು ಅವನ ಮನಸ್ಸಿನಲ್ಲಿತ್ತು. ಈ ಸಮಯದಲ್ಲಿ ಹಸ್ತಿನಾವತಿಯಲ್ಲಿ ಜಯಮೇಜಯ ರಾಜ್ಯ ಆಳುತ್ತಿದ್ದ. ಅವನು ಅರ್ಜುನನ ಮರಿಮಗ. ವ್ಯಾಸರು ಮಹಾಭಾರತದ ಯುದ್ಧವನ್ನು ನೋಡಿದ್ದ ಸಂಗತಿ ಜನಮೇಜಯನ ಕಿವಿಗೆ ಬಿದ್ದಿತ್ತು. ತನ್ನ ವಂಶದ ಶೂರರ ಕಥೆಯನ್ನು ಅವರ ಬಾಯಿಯಿಂದಲೇ ಕೇಳಬೇಕೆಂಬ ಆಸೆಯೂ ಇತ್ತು. ಆದರೆ ವ್ಯಾಸರಂಥ ದೊಡ್ಡ ಋಷಿಯನ್ನು ಕರೆಯಿಸಿಕೊಳ್ಳುವುದು ಹೇಗೆ? ಅವನು ಮಂತ್ರಿಗಳೊಡನೆ ಆಲೋಚನೆ ಮಾಡಿ ಒಂದು ದೊಡ್ಡ ಯಾಗಕ್ಕೆ ಏರ್ಪಾಡು ಮಾಡಿದ್ದ. ಯಾಗವೆಂದರೆ ಯಾವ ಋಷಿಯೂ ಬರಲಾರೆ ಎನ್ನುವುದಿಲ್ಲ. ಅದು ಅವರಿಗೆ ತುಂಬ ಇಷ್ಟ. ಜನಮೇಜಯ ವ್ಯಾಸರನ್ನು ಕರೆದು ಬರಲು ತನ್ನ ಪುರೋಹಿತರನ್ನು ಕಳುಹಿಸಿದ. ಕೆಲವು ದಿನಗಳಲ್ಲಿ ಅವರು ಶಿಷ್ಯರೊಡನೆ ಹಸ್ತಿನಾವತಿಗೆ ಬಂದರು. ಹಾಗೆಯೇ ಬೇರೆ ಬೇರೆ ಕಡೆಗಳಿಂದಲೂ ನೂರಾರು ಮಂದಿ ಋಷಿಗಳು ಬಂದರು. ಯಾಗ ಚೆನ್ನಾಗಿ ನಡೆಯಿತು. ಜನಮೇಜಯ ವ್ಯಾಸರನ್ನು 4 ದಿನ ಹೆಚ್ಚಾಗಿಯೇ ನಿಲ್ಲಿಸಿಕೊಂಡ. ಗುರುಗಳೇ, ನೀವು ನಮ್ಮ ಹಿರಿಯರನ್ನೆಲ್ಲ ನೋಡಿದ್ದೀರಿ, ಅವರ ಚರಿತ್ರೆಯನ್ನೆಲ್ಲ ಬಲ್ಲಿರಿ. ಆ ಕಥೆಯನ್ನು ದಯಮಾಡಿ ಹೇಳಬೇಕು ಎಂದು ಒಂದು ದಿನ ಜನಮೇಜಯ ಕೇಳಿದ. ಆಗಲಪ್ಪ, ನಮ್ಮ ವಂಶಂಪಾಯನ ಹೇಳುತ್ತಾನೆ, ಕೇಳು ಎಂದು ಆ ಸಂಗತಿಯನ್ನೆಲ್ಲ ವಿವರವಾಗಿ ಹೇಳುವಂತೆ ವ್ಯಾಸರು ಶಿಷ್ಯನಿಗೆ ಅಪ್ಪಣೆ ಮಾಡಿದರು. ಅವನು ಅದನ್ನು ಗುರುವಿನ ಬಾಯಿಯಿಂದ ಹೇಗೆ ಕೇಳಿದ್ದನೋ ಹಾಗೆ ಒಂದನ್ನು ಬಿಡದೆ ಹೇಳಿದ. ಜನಮೇಜಯ ತನ್ನ ಪರಿವಾರದೊಡನೆ ಕುಳಿತು ಕೇಳಿದ. ಆಗ ಅಲ್ಲಿ ಉಪಶ್ರವ ಎಂಬ ಒಬ್ಬ ಋಷಿಯೂ ಇದ್ದ. ಕಥೆ ಅವನ ಕಿವಿಯ ಮೇಲೂ ಬಿದ್ದಿತ್ತು. ಕೆಲವು ದಿನಗಳಾದ ಮೇಲೆ ನೈಮಿಷ ಎಂಬ ಕಾಡಿನಲ್ಲಿ ಯಾಗ ನಡೆಯಿತು. ಉಗ್ರಶ್ರವ ಅಲ್ಲಿಗೆ ಹೋದಾಗ ನೂರಾರು ಜನ ಋಷಿಗಳು ಸೇರಿದ್ದ ಸಭೆಯಲ್ಲಿ ಆ ಕಥೆಯನ್ನು ಹೇಳಿದ. ಆಮೇಲೆ ಅದು ಒಬ್ಬರಿಗೆ ತಿಳಿದು ಎಲ್ಲ ಕಡೆಯೂ ಹಬ್ಬಿತು. ವ್ಯಾಸರು ವೇದವನ್ನು ವಿಂಗಡಿಸಿದವರೆಂದು ಹಿಂದೆ ಹೇಳಿತ್ತಷ್ಟೇ ಅದು ಅವರು ಮೊದಲು ಮಾಡಿದ ಕೆಲಸ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎನ್ನುವುದೇ ಆ 4 ಭಾಗಗಳು. ಮೊದಲು ಅದೆಲ್ಲ ಒಂದೇ ಆಗಿತ್ತು. ವ್ಯಾಸರ ಶಿಷ್ಯರಾಗಿದ್ದ ಋಷಿಗಳು ಎಷ್ಟೋ ಜನ. ಅವರಲ್ಲಿ ಪೈಲ, ವಂಶಂಪಾಯನ, ಜೈಮಿನಿ, ಸುಮಂತು ಎನ್ನುವ ಜನ 4 ವೇದಗಳನ್ನು ಲೋಕದಲ್ಲಿ ಹರಡಿದರು. ವೇದಗಳಲ್ಲಿ ಅಡಗಿರುವ ಅರ್ಥದ ಗುಟ್ಟನ್ನು ತಿಳಿಸಲು ವ್ಯಾಸರು ಬ್ರಹ್ಮಸೂತ್ರಗಳನ್ನು ಬರೆದರು. ಅದು ತಿಳಿದುಕೊಳ್ಳುವುದಕ್ಕೆ ಎಲ್ಲಿ ಕಷ್ಟವಾಗುವುದೋ ಎಂದು ಹಿಂದೆ ಇದ್ದ ಮಹನೀಯರ ಸಂಗತಿಗಳನ್ನು ಅವುಗಳಿಗೆ ಹೆಣೆದುಕೊಂಡು ಹಾಗೆ ಬರುವ ನೀತಿ ಕಥೆಗಳನ್ನು ಒಳಗೊಂಡು 18 ಪುರಾಣಗಳನ್ನು ಬರೆದರು. ಆಮೇಲೆ ಹರಿವಂಶ ಎಂಬ ಇನ್ನೊಂದು ಪುಸ್ತಕವನ್ನು ಬರೆದರು. ಅದು ಶ್ರೀಕೃಷ್ಣನ ಚರಿತ್ರೆ ಕೊನೆಯಲ್ಲಿ ಬರೆದ ಗ್ರಂಥ. ಅದಕ್ಕೆ ಸ್ವಲ್ಪ ಮುಂಚೆ ಹೇಳಿ ಬರೆಸಿದ್ದೆ ಭಾರತದ ಕತೆ. ಅದರಲ್ಲಿ ಇರುವ ವಿಷಯವೇ ಇಲ್ಲ. ಅದಕ್ಕೆ 5ನೆಯ ವೇದವೆಂದು ಹೆಸರು. ಜಯ ಎನ್ನುವುದು ಅದರ ಇನ್ನೊಂದು ಹೆಸರು. ಯಾವುದರ ಹೆಸರನ್ನು ಕೇಳಿದರೆ ಪ್ರಪಂಚದಲ್ಲೂ ತಿಳುವಳಿಕೆಯುಳ್ಳ ಜನವೆಲ್ಲ ಕೈ ಎತ್ತಿ ಮುಗಿಯುವರೋ ಆ ಭಗವದ್ಗೀತೆಯ ಹೂರಣ ಹುದುಗಿರುವುದು ಭಾರತದಲ್ಲೇ. ವ್ಯಾಸರು ನಮ್ಮ ದೇಶಕ್ಕೆ ಕೊಟ್ಟಿರುವುದು ಇಂಥ ದೊಡ್ಡ ಜ್ಞಾನದ ಆಸ್ತಿ. ನಮ್ಮ ಪುರಾಣಗಳಲ್ಲಿ ಕಾಣಿಸಿಕೊಳ್ಳುವ ಮಹಾಪುರುಷರಲ್ಲಿ ಮಹಾಮಹಿಮರು ವ್ಯಾಸರು. ತಮಗಾಗಿ ಅವರು ಏನನ್ನೂ ಬಯಸಲಿಲ್ಲ. ಸ್ವಾರ್ಥ, ದ್ವೇಷ ಯಾವುದೂ ಇಲ್ಲದ ನಿರ್ಮಲ ಮನಸ್ಸು, ಸೂರ್ಯಪ್ರಕಾಶದಂಥ ವಿವೇಕ. ತಮ್ಮ ಕಣ್ಣ ಮುಂದೆಯೇ ಶಂತನುವಿನಿಂದ ಜನಮೇಜಯನವರೆಗೆ 7 ಪೀಳಿಗೆಗಳನ್ನು ಕಂಡರು. ಶ್ರೀಕೃಷ್ಣ, ಭೀಷ್ಮ, ಧೃತರಾಷ್ಟ್ರ, ಧರ್ಮರಾಯ, ದುರ್ಯೋಧನರಂತಹ ಪರ್ವತ ಸದೃಶ ವ್ಯಕ್ತಿಗಳೊಡನೆ ಓಡಾಡಿದರು. ದುಃಖದಲ್ಲಿದ್ದವರಿಗೆ ಅಮೃತದಂಥ ಮಾತುಗಳನ್ನು ಹೇಳಿದರು. ತಪ್ಪು ಮಾಡಿದವರಿಗೆ ಸ್ಪಷ್ಟವಾಗಿ ಎಚ್ಚರಿಕೆ ಹೇಳಿದರು. ಒಳ್ಳೆಯವರಿಗೆ ಧೈರ್ಯ ಕೊಟ್ಟರು. ತಾವೇ ಅಗ್ನಿಯಂತೆ ಪರಿಶುದ್ಧರಾಗಿ ನಡೆದರು. ಇಂಥವರ ವಿಷಯದ ಒಂದೊಂದು ಕಥೆಯೂ ನಮಗೊಂದು ದೀಪ. ಈ ಒಂದು ಆಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಮುಂದೆ ಬರುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಷನ್ ಮೂಲಕ ಪಡೆದು ಕೇಳಬಹುದು. ಎಲ್ಲರಿಗೂ ಧನ್ಯವಾದಗಳು.